ತುಂಬಾ ನೀರು ಏನು ನನ್ ನೋಡಕ್ ಬಂದಿಲ್ಲಣ್ಣ ನೀನು, ನನ್ ನೋಡಕ್ ಬಂದಿಲ್ಲಣ್ಣ ನೀನು ಹೇಳ್ಬಿಟ್ಟು ಅತ್ತೇ ಬಿಟ್ರೆ ಮನುಷ್ಯ ಪಾಪ. ಹತ್ಬಿಟ್ರಿ ಪಾಪ, ಹತ್ಬಿಟ್ರಿ ಪಾಪ. ಈಗ ಒಬ್ಬರೇ ಆಗಿದ್ದೀರಾ? ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಇದ್ರು, ಮತ್ತೆ ಎಷ್ಟು ಮಿಕ್ಸ್ ಮಾಡ್ಕೊತೀರಾ? ಅವ್ರನ್ನ ಮಿಸ್ ಮಾಡ್ಕೊಂಡಿಲ್ಲ. ಅಮ್ಮ ನನ್ನ ಜೊತೆಲಿ, ನನ್ನ ದೇಹದಲ್ಲಿ, ನನ್ನ ನರನಾಡಿಗಳಲ್ಲಿ ನನ್ನ ತಾಯಿಯವರಿದ್ದಾರೆ. ಈ ಗಿಡಗಳಲ್ಲಿ ಇದ್ದಾರೆ ನಮ್ಮಮ್ಮ, ಈ ಗಾಳಿಯಲ್ಲಿ ಇದ್ದಾರೆ ಅವರು. ಈ ಮಣ್ಣಲ್ಲಿ ನಮ್ಮಮ್ಮ ನನ್ನ ಎಲ್ಲಿ ತುಳಿಲಿಲ್ಲ ಅಂತ ಕೇಳುತ್ತೆ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ತಾಯಿ ತುಳಿದಿರ ಜಾಗ ಯಾವ್ದಿದೆ ಅಂತ ಮಣ್ಣು ಕೇಳುತ್ತೆ. ಆ ಸಂಬಂಧ ಅಷ್ಟು ಬಿಡಿ ಇವ್ರೆ. ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಎಷ್ಟೇ ಸ್ನೇಹಿತರಿರ್ಲಿ, ಎಷ್ಟೇ ಹೊರಗಿನಲ್ಲಿ ಎಷ್ಟೇ ನನ್ಗೆ ಹೆಸರು ಇರ್ಲಿ, ಕಷ್ಟ ಕಾಲದಲ್ಲಿ ಆಗೋದು ಸಂಬಂಧಗಳು. ನಿಜ, ಸಂಬಂಧನೇ ಕಷ್ಟ ಕಾಲದಲ್ಲಿ ಆಗೋದು. ಅವರ ಶ್ರೀಮತಿಯವ್ರ ಪಾಪ ನೋಡಿ, ಅವರು ಎಷ್ಟು ಕಷ್ಟಪಟ್ಟು ಯಜಮಾನ್ರ ಗೌರವನ್ನ ಉಳಿಸ್ಕೋಬೇಕು, ಕಾಪಾಡ್ಬೇಕು ಅನ್ನುವಂತ ಉದ್ದೇಶದಲ್ಲಿ ತುಂಬಾ ಹೋರಾಡ್ತಾ ಇದ್ದಾರೆ ಹೆಣ್ಮಗಳು. ಭಗವಂತ ಅವ್ರ ಹೋರಾಟಕ್ಕೆ ಜಯನ ಕೊಡ್ಲಿ ಅಂತ ನಾ ಕೈ ಮುಗಿದು ಒಬ್ಬ ದೇವ್ರನ್ನ ಬೇಡ್ಕೊತಾ ಇದ್ದೀವಿ. ಆಗ ಹೋಗಿದೆ, ಆಗ್ಬೇಕಾಗಿದ್ದು ನಾವ್ ಏನ್ ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಯೋಚನೆ ಮಾಡ್ರಿ. ಪಾಪರಿ ಏನ್ರಿ ಎಲ್ರಿ ನಮ್ಗೆ ಎಷ್ಟು ಬೇಜಾರಾಗಿ ಹೋಗುತ್ತೆ ಅಂದ್ರೆ, ನನಗೆ ಯಾಕೆ ಅಷ್ಟು ನೋವಾಗತ್ತೆ ಅಂದ್ರೆ, ಆ 25 ವರ್ಷಕ್ಕೆ ನಾನು ಎದೆ ತಟ್ಕೊಂಡು ದರ್ಶನ್ ಅವ್ರನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೀನಿ. ಬಾರಪ್ಪ ಅಂತಂತೇಳಿ ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಸಿ, ಯಾರಾದ್ರೂ ಏನಪ್ಪ. ಅದಕ್ಕೆ ಹೇಳಿದ, ಆಲ್ ಕನ್ನಡಿಗಸ್ ಆರ್ ಆಲ್ಸೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕನ್ನಡಿಗಸ್ ಆರ್ ಆಲ್ಸೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಟಿವಿ ನ್ಯೂಸ್ ನೋಡಿದ್ರಿ, ಈಗ ದರ್ಶನ್ ಅವ್ರ ಅರೆಸ್ಟ್ ಹಾಗೆ ಹೀಗೆ ಅಂತ ಏನೋ ಸುದ್ದಿ ಬಂತು, ನಿಮ್ಗೆ ಹೆಂಗ್ ಅನಿಸ್ತು ಅವಾಗ? ಕಡೆ ಇಂಜೆಕ್ಷನ್ ಹಾಕಿ ನನಗೆ ಮತ್ತೆ ಬರೋಂಗ್ ಮಾಡಿದ್ದಾರೆ. ಹಾಯ್ ನಮಸ್ಕಾರ. ಈಗ ನಾನಿರೋದು ಒಬ್ಬ ಚಿತ್ರನಟ ಅಂತ ಅಂದ್ಕೋಬಹುದು, ಅಥವಾ ಒಳ್ಳೆ ಜಮೀನ್ದಾರರು ಅಂತ ಅಂದ್ಕೋಬಹುದು, ಒಳ್ಳೆ ಡ್ಯಾನ್ಸ್ ಪರಿಣಿತರು ಅಂತ ಅನ್ಕೋಬಹುದು. ಈಗ ಇದನ್ನೆಲ್ಲ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ನಾನಿರೋದು ವಿನೋದ್ ರಾಜ್ ಸರ್ ಜೊತೆ. ಅವ್ರ ಜೊತೆ ಇವಾಗ ಒಂದಿಷ್ಟು ಮಾತನಾಡೋಣ. ಯಾಕೆಂದ್ರೆ ಅವರು ಪರಿಸರ ಪ್ರೇಮಿನೂ ಹೌದು, ಒಳ್ಳೆ ನಟನೂ ಹೌದು, ಒಳ್ಳೆ ಡ್ಯಾನ್ಸರು ಹೌದು. ಸೊ ಇಷ್ಟು ಕಲೆನೂ ತುಂಬಿಕೊಂಡಂತಹ ವ್ಯಕ್ತಿ, ಅದ್ರ ಜೊತೆಗೆ ಒಬ್ಬ ತಾಯಿ ಜೊತೆ ಮಗ ಹೇಗಿರ್ಬೇಕು ಅನ್ನೋದು ಸಮಾಜಕ್ಕೆ ಮಾದರಿ ಆಗುವಂತ ವ್ಯಕ್ತಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದೆ ಅಂದ್ರೆ ಲೈಫು ಇವಾಗ? ಲೈಫು ಅಮ್ಮವ್ರು ತೋರಿಸ್ಕೊಟ್ಟ ದಾರಿನಲ್ಲೇ ಸಾಗಿದೆ ಅದು. ಅದೇ ಲೈಫು. ಇದು ನಿಮ್ಗೆ ಆಪರೇಷನ್ ಆಯ್ತು ಅಂತ ಸ್ವಲ್ಪ ಅಪೆಂಡಿಸೈಟಿಸ್ ಹರ್ನಿಯಾ ತರ ಬಾಗಿ ನನಗೆ ತುಂಬಾನೇ ನನ್ಗೆ ಗೊತ್ತಿಲ್ಲ, ನಾನು ನೋವು ಆತರ ಅನುಭವಿಸಿದೀನಿ. ಆದ್ರೂ ಕೆಲಸ ಮಾಡಿದೀನಿ ನಾನು. ಸ್ವಲ್ಪ ಇಂಟೆಸ್ಟೈನ್ ಹೆಚ್ಚು ಕಡಿಮೆ ಒಳಪದ್ರದಿಂದ ಓಪನ್ ಆಗಿ ಬಂತು. ಭಾರಿ ಕಷ್ಟ ಪಾಪ. ಡಾಕ್ಟ್ರು ಲ್ಯಾಪ್ರೋಸ್ಕೋಪಿ ತರ ಬೇಡ, ನಾನು ಸರ್ಜರಿನೇ ಮಾಡಿ ನಿಮ್ಗೆ ಮೆಶ್ ಆಗ್ತೀನಿ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ನೀವು ಒಂದು ಡ್ಯಾನ್ಸ್ ಮಾಡ್ಬೇಕು ಅಥವಾ ಏನಾದ್ರು ಸಿಂಪಲ್ ಆಗಾದ್ರೆ ಏನಾದ್ರು ಮಾಡ್ಬೇಕು ಅಂದ್ರೆ ಕಷ್ಟ ಆಗ್ಬಿಡತ್ತೆ ಅಂತ ಹೇಳಿ ಪಾಪ ಸರಿ ಮಾಡಿದ್ರು ಪಾಪ ಡಾಕ್ಟರ್ ವಿಕಾಸ್. ಪಾಪ ಸರ್ಜನ್. ಮತ್ತೆ ಪ್ರವೀಣ್ ಅಂತ ಒಬ್ರು. ಹೌದ್ರಿ ಒಳ್ಳೆಯವ್ರು. ಬಟ್ ನಿಮ್ಗೆ ರೆಗ್ಯುಲರ್ ಏನೇ ಆದ್ರೂ ಅದೇ ಹಾಸ್ಪಿಟಲ್ಗೆ? ಹೌದ್ರಿ, ಹೌದು. ನಿಂದ ಹತ್ರ ಪ್ಲಸ್ ನಾನು ಒಬ್ನೇ ಇದನ್ನ ನೋಡ್ಕೊಬೇಕು. ನಾನು ಅಲ್ಲೆಲ್ಲಿ ಎಲ್ಲಿಗೂ ಹೋಗಕ್ ನನ್ ಕೈಲಾಗಲ್ಲ. ಆಮೇಲೆ ಇವರು ಚೆನ್ನಾಗೇ ಇದ್ದಾರೆ, ನೀಟಾಗಿ ಮಾಡ್ತಾ ಇದಾರೆ ಕೆಲಸನ ಪಾಪ ಅವರು. ಇಲ್ಲಿ ಬಂದಾಗ ನನಗೆ 2 ಸಲ ಬಂದಿದ್ದೀನಿ. ಯಾಕಂದ್ರೆ ಇಲ್ಲಿ ಇರೋತಕ್ಕಂಥವ್ರು ಟ್ರೀಟ್ ಮಾಡೋ ರೀತಿ, ಇದನ್ನೆಲ್ಲ ಏನೋ ಯಾರೋ ಕಲ್ಸ್ಕೊಟ್ಟು ಹೋದ್ರು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಅಮ್ಮವರೇ ಕಲ್ಸ್ಕೊಟ್ಟು ಹೋದ್ರು ಅನ್ನೋ ತರ. ಇನ್ಯಾರ್ರಿ, ಅವ್ರೇನೇ ರೀ. ಎಲ್ಲ ಕಡೆ ಒಬ್ರು ಹಿರಿಯರು ತಂದೆ ಸ್ಥಾನದಲ್ಲೋ ತಾಯಿ ಸ್ಥಾನದಲ್ಲೋ ಒಳ್ಳೆತನನ ಹೇಳಿರ್ತಾರೆ. ಅದನ್ನ ನಾನು ನಿಮ್ಗೆ ಹೇಳ್ತೇನೆ, ನಮ್ಮಲ್ಲೇ ಇರತ್ತೆ. ಪ್ಲಸ್ ಅವ್ರು ಹೇಳ್ಕೊಟ್ಟಿರೋದಿರತ್ತೆ. ಯೋಚನೆ ಮಾಡ್ರೆ ನಮ್ಗೆ ಯಾಕೆ ಹೀಗಾಗ್ತದೆ, ಅಪ್ಪ ಅಮ್ಮ ಏನ್ ಹೇಳಿದ್ರು ನಮ್ಗೆ, ನಾವೇನ್ ಮಾಡ್ತಾ ಇದೀವಿ, ಏನ್ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡಿದಾಗ ಅದು ಹೊರಗಡೆ ತಾನಾಗೆ ಬರುತ್ತೆ. ಅದು ನಾವ್ ಅದು ಯೋಚನೆನೂ ಮಾಡಲ್ಲ, ಇದು ಮಾಡಲ್ಲ, ಬಿಡು ಎಲ್ಲ ಇಷ್ಟೇನೆ ಲೈಫ್ ಅಂತ. ಅಷ್ಟೇನೆ ಲೈಫು. ಯೋಚನೆ ಮಾಡ್ರೆ ಕರೆಕ್ಟ್ ಎಲ್ಲೋ ಒಂದ್ ಕಡೆ ನಾವ್ ಎಡಗ್ ಬಿಟ್ಟಿದೀವಿ ಇದು ಬರುತ್ತೆ.
ಅಷ್ಟೇ. ನೀವು ಹೇಳ್ತಾ ಇದ್ರಿ ಯಾರನ್ನೇ ಆಗ್ಲಿ ತೃಪ್ತಿ ಪಡಿಸೋಕೆ ಎಷ್ಟು ಹಣ ಕೊಟ್ಟರು ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಊಟ ಕೊಡೋದ್ರಿಂದನೇ ಅವ್ರ ತೃಪ್ತಿ ಅಂತ ಅನ್ಸೋದು. ಸಾಕು ಅಂತಾರೆ, ಬೇಡ 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 ಸಾಕು ಅಂತಾರೆ, ದುಡ್ಡು ಕೊಡು 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 ಅಂತಾರೆ, ಕೊಟ್ಟಿದ್ದು ಸಾಲದು ಅಂದ್ಬಿಡ್ತಾರೆ. ಈಗ 100 ರೂಪಾಯಿ ಕೊಟ್ಟರೆ ಅಟ್ಲೀಸ್ಟ್ 200 ಕೊಡ್ಬೋದಿತ್ತು ಅವರು. ಅದೇ ಹಂಗ ಹೋಗುತ್ತೆ ಅಷ್ಟೇ. ಇಲ್ಲಿ ಬಂದಾಗ ನನಗೆ ಅನಿಸ್ತು ಒಂಥರ ಎಲ್ಲೋ ಒಂಥರ ಫಾರೆಸ್ಟ್ ಹೋದಂಗೆ, ಮತ್ತೆ ಒಂದು ಪ್ರಕೃತಿ ಮಡಿಲಲ್ಲಿ ಬಂದಾಗ ಒಂಥರ ತುಂಬಾ ಆನಂದ ಆಗುತ್ತೆ. ಒಂದು ಪ್ರಶಾಂತವಾಗಿ, ಯಾಕೆಂದ್ರೆ ಹೋಗಿ ಇದನ್ನೇ ನೋಡಿ ನೋಡಿ ಇಲ್ಲಿ ಬಂದಾಗ ಏನೋ ಒಂಥರ ಪ್ರಶಾಂತತೆ ಅನ್ಸುತ್ತೆ. ಸೊ ಇಲ್ಲಿ ಇಷ್ಟು ಈ ಒಂದು ನೀವೇ ಆಗ್ಲೇ ಹೇಳಿದ್ರಿ ಇದೊಂಥರ ಬೆಟ್ಟದ ತರ ಇತ್ತು, ಇದನ್ನೆಲ್ಲ ಒಂದು ಈ ರೀತಿ ಮಾಡಕ್ಕೆ ತುಂಬಾನೇ ಟೈಮ್ ತಗೊಂಡೆ. 22 ವರ್ಷ ಆಗೋಯ್ತಿದ್ನ ಸರಿ ಮಾಡಿದ್ರು. ಇಲ್ಲಿ ಬರಕ್ಕೆ 5 ವರ್ಷದ ಮುಂಚೆನೆ ಈ ಭೂಮಿಗಳನ್ನೆಲ್ಲ ಒಂದೊಂದು ಮಟ್ಟಕ್ಕೆ ಮಾಡೋದಕ್ಕೆ ತುಂಬಾನೇ ಬಂದು ಅಲ್ಲಿ ಮೈಲಿನಲ್ಲಿ ತೋಟ ಮನೆ ಈಗಲೂ ಇದೆ, ಅದನ್ನ ಮಾಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಇದು ಈಗ ನಾವು ಜಮೀನಲ್ಲಿ ಏನಾದ್ರು ಬೆಳಿಬೇಕು ಅಂದ್ರೆ ಈ ತರ ಕಲ್ಲು ಹಾಕೋದು ಅಥವಾ ಈ ತರ ಸಿಮೆಂಟ್ ಹಾಕೋದು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ನನಗೆ ಅದರಿಂದ ಬರುತ್ತಾ ಲಾಭ, ಆ ಯೋಚನೆ ಬರುತ್ತೆ ಆಲ್ಮೋಸ್ಟ್ ರೈತ. ನಾವೀಗ ಏನ್ ಯೋಚನೆ ಮಾಡ್ಬೋದು, ನಮ್ಮ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದಾಗ ನಾವೇನಾಗುತ್ತೆ, ರೈತರೇ ಇರ್ಲಿ ಯಾರೇ ಇರ್ಲಿ, ನೀವು ಯಾವ ಜಾಗದಲ್ಲಿ ಸಿಚುವೇಟ್ ಆಗಿದ್ದೀರಾ ಅಂತ ಫಸ್ಟ್ ಪಾಯಿಂಟ್. ಈ ತರ ಜಾಗ ಬೆಂಗಳೂರಿಂದ ಎಷ್ಟು ದೂರದಲ್ಲಿ ಇಂಥ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಜಾಗ ಇದೆ ಅಂದ್ರೆ ಫಸ್ಟ್ ಒಂದ್ 4-5 ಕಾಟೇಜ್ ವುಡನ್ ಹೌಸ್ ಮಾಡ್ಬಿಟ್ಟು ನೀವು ಇದನ್ನ ಬಂದು ಇದ್ರ ತರ ಮಾಡ್ಬೋದಲ್ವೇ? ಏನ್ ಹೇಳ್ತೀರಾ ಇದು? ಇಲ್ಲ ಅಪ್ಪಾಜಿ, ನಮ್ಮ ಪ್ರಕೃತಿ ಚಿಕಿತ್ಸಾಲಯ ಮಾಡ್ಬೋದು ಇದನ್ನ. ಅಲ್ಲಿ ನೀವು ಮಾಮೂಲಿ ವ್ಯಕ್ತಿ ಆದ್ರಿ, ನಾನ್ ಹೇಳ್ತೇನೆ ರೈತರಿಗೂ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ರಿಸಾರ್ಟ್ ಮಾಡ್ಬೇಡ್ರಿ, ಆರೋಗ್ಯ ಕೇಂದ್ರಗಳಾಗಿ ಮಾಡಿ. ಇಂಥ ಪ್ರಕೃತಿನ ಬದಲಾವಣೆ ಆಗ್ಲಿಲ್ವಾ ನಿಮ್ಗೆ? ಒಂದು ಹಾಗಿಲ್ವಾ, ಜನ ಬಂದು ನೋಡ್ಕೊಂಡು ಹೋಗ್ಲೇಬೇಕು ಈ ಜಾಗನ ಅಂತ ನಿಮ್ಗೆ ಅನ್ನಿಸ್ದಾಗ ಜಾನಪದ ಲೋಕ ಮಾಡ್ರಿ. ಆಮೇಲೆ ಅಡಿಗೆ ಮಾಡ್ರಿ. ಯಾವ ರೀತಿ ಅಡಿಗೆ ಮಾಡ್ರಿ? ಸಾವಯವ ಅಡಿಗೆ ಮಾಡ್ರಿ, ನ್ಯಾಚುರಲ್ ಸೌದೆ ಒಲೆನಲ್ಲಿ ಅಡಿಗೆ ಮಾಡ್ರಿ. ಅಲ್ಲಿ ಜೋಳದ ರೊಟ್ಟಿನೋ ರಾಗಿ ರೊಟ್ಟಿನೋ ಏನು, ಆಮೇಲೆ ಈ ಉಸ್ಲಿ ಕಾಳು, ಮೊಳಕೆ ಕಟ್ಟಿದ ಕಾಳಿಂದ ಉಸ್ಲಿನೋ, ಆಮೇಲೆ ರೊಟ್ಟಿ ಮಧ್ಯೆ ಈ ಕಾಳನ್ನೆಲ್ಲ ಇಟ್ಬಿಟ್ಟು ಅದನ್ನ ರೊಟ್ಟಿ ಮಾಡ್ಬಿಟ್ಟು ಕೊಡುವಂತ ಒಂದು ಪದ್ಧತಿನೋ. ಅರ್ಥ ಆಯ್ತೀರಾ ನಿಮ್ಗೆ? ಮೆಣಸು ರಸ ಹೇಳ್ತಾರೆ, ಆ ಮೆಣಸು ರಸ ಮಾಡೋದೆಲ್ಲ ಸೌದೆ ಒಲೆಯಲ್ಲಿ ಮಾಡ್ರಿ. ಅಂದ್ರೆ ಫುಲ್ ನ್ಯಾಚುರಲ್ ಫುಡ್, ನಾಟಿ ಹಸು ಸಾಕ್ರಿ, ಅದು ಕರಿಯೋದೇ ಹಾಲು ಕಮ್ಮಿ, ಅದ್ರದ್ದು ತುಪ್ಪ ರೆಡಿ ಮಾಡ್ರಿ, ಅದನ್ನ ಮಾಡ್ರಿ. ಬದಲಾವಣೆ ಕೊಡ್ತದೆ ನಿಮ್ಗೆ. ಇಲ್ಲೇ ಬಂದು ತಿನ್ಬೇಕು ಕಣಯ್ಯ ನಾವು ಅಂತ ಅನ್ನಿಸ್ತದೆ. ಆಕ್ಚುಲಿ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಎಷ್ಟೋ ಜನ ಸಿಟಿಯಿಂದ ಒಳ್ಳೆ ಜಮೀನ್ ಇದ್ದವರು ಸಹ ಈಗ ನಾವೇನ್ ಹೇಳ್ತಾ ಇದೀವಿ ನಿಮ್ಗೆ ಅಂದ್ರೆ, ಅದು ನಾನು ಹೇಳೋದು ಸೂಕ್ತನೋ ಇಲ್ಲೋ ನನಗೂ ಗೊತ್ತಿಲ್ಲ, ಆದ್ರೆ ಒಂದ್ಸರಿ ಯೋಚನೆ ಮಾಡ್ಬೇಕು. ಯಾವ ವಸ್ತಲ್ಲಿ ಒಂದು ಭೂಮಿನಲ್ಲಿ ನಾವದನ್ನ ನೋಡ್ತಾ ಹೀಗೆ ಇದನ್ನ ರೆಡಿ ಮಾಡ್ಲೇಬೇಕು ಅನ್ನುವಂತ ಅಗತ್ಯತೆ ಬಂದಾಗ ಕಾಡುಗಲ್ಲುಗಳಿರುತ್ತೆ, ಈ ಕಲ್ಲೇ ಬೇಕಾಗಿಲ್ಲ. ಅದು ನೋಡಿ ಕಾಡು ಕಲ್ಲುಗಳು, ಆ ಕಲ್ಲುಗಳನ್ನ ಇಟ್ಕೊಂಡು ನೀವು ರೆಡಿ ಮಾಡ್ಬೋದು. ಆಮೇಲೆ ಒಂದು ಸಿಮೆಂಟ್, ಒಂದು ಮೂಟೆ ಸಿಮೆಂಟ್ಗೆ ಎಷ್ಟು ಮೂಟೆ ಮರಳು ಬೇಕಾಗುತ್ತೆ ಅದು ಲೆಕ್ಕಾಚಾರ. ನಿಮ್ಗೆ ಎಷ್ಟು ಮೂಟೆ ಮರಳು ಬೇಕಾಗುತ್ತೆ? ಒಂದು ಮೂಟೆ ಸಿಮೆಂಟ್ಗೆ 5 ಮೂಟೆ ಅಲ್ಲಿಗೆ 5 ಮೂಟೆ ಮರಳು ಸಿಮೆಂಟ್ ಹಾಕೊಂಡು ನೀವು ಮಾಡಿದ್ರೆ 5 ಮೂಟೆ ಮರಳಿನ ಕಮ್ಮಿ ಇರಲ್ಲ. ಒಂದು ಇಷ್ಟಕ್ಕೆ ಎಸ್ಸೆ ಪೇಂಟಿಂಗ್ ಮಾಡ್ಬೇಕಂದ್ರೆ ಎಷ್ಟೊತ್ತು ಬೇಕು ನಿಮ್ಗೆ? ತಿಳುವಳಿಕೆ. ನಾವಿಲ್ಲಿ ಬರ್ತಾ ಕಾಡುಗಳನ್ನೇ ಇಟ್ಕೊಂಡ್ಬಿಟ್ಟು ಇದನ್ನ ಮಾಡಿದೀವಿ. ಅನಗತ್ಯವಾಗಿ ಖರ್ಚುಗಳು ಮಾಡ್ಲಿಲ್ಲ. ಅರ್ಥ ಆಯ್ತರ ನಿಮ್ಗೆ? ಆಮೇಲೆ ಇಲ್ಲಿ ಈಗ ನಾವೇನ್ ಮಾಡಿದ್ವಿ, ಅಡಿಕೆ ಗಿಡ ಹಾಕಿದೀವಿ, ಹೆಚ್ಚು ಕಡಿಮೆ 1000 ಮರ ಹಾಕಿದೀವಿ. ಅಷ್ಟಾಗಿನೂ ಇದರಲ್ಲಿ ವರ್ಷಕ್ಕೆ ನಮ್ಗೆ ಒಂದು 6-7 ಲಕ್ಷ ರೂಪಾಯಿ ಆದಾಯ ಇದೆ ಅಡಿಕೆನಲ್ಲಿ. ಇನ್ನ ಅಡಿಕೆ ಬಂದಿಲ್ಲ. ಅಡಿಕೆ ಬಂತು ಅಂದ್ರೆ ಹೆಚ್ಚು ಕಡಿಮೆ ವರ್ಷಕ್ಕೆ ನಮ್ಗೆ ನನಗೆ ಕೇಳಿದ್ರೆ ಒಂದು 20 ಲಕ್ಷದಿಂದ 25 ಲಕ್ಷ ರೂಪಾಯಿ ಬಂದ್ಬಿಡ್ತಿದೆ ವರ್ಷಕ್ಕೆ. ಸಾಕು, ಒಂದ್ ತೋಟ ಇಟ್ಟಿದ್ದಕ್ಕೆ ಅಷ್ಟು ಸಾಕು. ನಾವು ಚಿತ್ರರಂಗದಲ್ಲಿ ಇಷ್ಟೆಲ್ಲ ಮಾಡಿದ್ವಿ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲಿ ಇನ್ನೊಂದ್ ಕಡೆ ಜಮೀನ್ ಮಾರಿದ್ದು ಫಿಕ್ಸ್ಡ್ ಡೆಪಾಸಿಟ್ ಹಾಕ್ಬಿಟ್ಟು ಈ ತೋಟ ಮುಂದೆ ತೊಳ್ಕೊಂಡು ಹೋಗುವಂತ ಮಟ್ಟಕ್ಕೆ ಇದನ್ನ ರೆಡಿ ಮಾಡೋದಕ್ಕೆ ನಾವು ಬೇಕು. ಯಾಕಂದ್ರೆ ಇಂಥ ಬೆಟ್ಟನ ನಾವು ಕರಗಿಸಿ ಮಾಡಿದೀವಿ ಅಂದಾಗ ಇದರಲ್ಲಿ ಕಮರ್ಷಿಯಲ್ ಥಾಟ್ ಬರುತ್ತೆ. ನಮ್ಮಮ್ಮವ್ರಿಗೆ ಏನು ಅಂತ ಹೇಳಿದ್ರೆ, ರೆಸಾರ್ಟ್ ಮಾಡ್ಬಿಟ್ಟು ಜನ ಬಂದಿಲ್ಲಿ ಇದ್ಕೊಂಡು ಅದ್ರಲ್ಲಿ ದುಡ್ಡು ಸಂಪಾದನೆ ಮಾಡೋದಿಲ್ಲ. ಪ್ರಕೃತಿ ಚಿಕಿತ್ಸಾಲಯ, ಅರ್ಥ ಆಯ್ತೀರ ನಿಮ್ಗೆ? ಅದು ನ್ಯಾಚುರಲ್ ಅದು. ಆಮೇಲೆ ವಾಕಿಂಗು ಇದು ಇಲ್ಲ ಒಂದು ಪದ್ಧತಿ ಆದ್ರೂ ಯೋಗಾಸನ, ಮೆಡಿಟೇಷನ್. ಯೋಗಾಸನ ಅಂದ್ರೆ ಕಠಿಣವಾದ ಆಸನ ಅಲ್ಲ, ತುಂಬಾ ಸಿಂಪಲ್ ಯೋಗ, ಪ್ರಾಣಾಯಾಮ,
ಆಮೇಲೆ ಒಂದು ಧ್ಯಾನ ಮನುಷ್ಯನಿಗೆ. ಆಸನಗಳಲ್ಲಿ ಈ ಪದ್ಮಾಸನ ಆಯ್ತಾ, ಆಮೇಲೆ ಪಶ್ಚಿಮೋತ್ತಾನಾಸನ, ಸರ್ವಾಂಗಾಸನ, ಕೆಲವೊಂದು ಆಸನಗಳು ಹಲಾಸನ, ಭುಜಂಗಾಸನ, ಅದು ಆಮೇಲೆ ಸೂರ್ಯ ನಮಸ್ಕಾರ. ಸಿಂಪಲ್ ಇಷ್ಟು ಮಾಡ್ತಾ 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 ಒಬ್ಬ ಮನುಷ್ಯನ ನಾವು ಅಂತ. ಆಮೇಲೆ ನಾವು ನಡೆಯೋದು ಇಂಥ ಜಾಗದಲ್ಲಿ ಏರು ಇಳಿತದಲ್ಲಿ ನಡೆಯುವಾಗ ಏನಾಗುತ್ತೆ, ಹಾರ್ಟ್ ಅಲ್ಲಿ ಇರುವಂತ ಚಿಕ್ಕ ಚಿಕ್ಕ ಬ್ಲಾಕ್ಸ್ ಇರುತ್ತಲ್ಲ, ಆ ಒಂದು ಅದೆಲ್ಲಾನು ಫ್ರೀ ಆಗೋದು. ಈ ಕ್ಲಾಟ್ಸ್ ಅಂತ ಏನ್ ಕರಿತೀವಿ ಅದು ಹೋಗ್ಬಿಡುತ್ತೆ, ಫ್ರೀ ಆಗುತ್ತೆ ಅಲ್ವಾ. ನ್ಯಾಚುರಲ್ ಅಂದ್ರೆ ನೀವೇ ಅಭ್ಯಾಸ ಮಾಡಿಸಿ ವ್ಯವಸ್ಥೆ ಮಾಡಿಸ್ಬೋದು, ಏನ್ ಕಷ್ಟ ಇದೆ ಅದರಲ್ಲಿ ಅಲ್ವಾ. ಹೌದು, ನಾವು ಒಂದೇ ಆಲೋಚನೆಯಲ್ಲಿ ಹೋಗೋದಕ್ಕಿಂತ ನಾನಾ ಆಯುರ್ವೇದಿಕ್ ಅಂತ ಹೇಳ್ಬಿಟ್ಟು ಏನ್ ಇದ್ ಮಾಡ್ತಾ ಇದ್ರು, ಆಯುರ್ವೇದಿಕ್ ಅದೇ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ತಗೊಂಡ್ಬಿಟ್ಟು ಕಂಪನಿ ಟೈ ಅಪ್ ಮಾಡಿ ನಿಮ್ಗೆ ಆದಾಯ ಆಯ್ತಲ್ಲ. ಮನುಷ್ಯ ಹಾಗೆ ಹೋಗ್ಬಿಡ್ಬಾರ್ದು. ಈಗ ಕೊರೋನಾ ಬಂತು, ಹೌದು, ಇಷ್ಟು ಮಾಡ್ಬಿಟ್ಟು ಹಾಗೆ ನಿಮ್ಗೆ ಆದಾಯ ರಿಟರ್ನ್ ಬರುತ್ತೆ ಅಂತ ನಾ ಹೇಳ್ತೇನೆ. ಈ ತರ ಜಾಗ ತಗೊಂಡು ನೀವು ಮಾಡಕ್ ಹೋಗ್ಬೇಡಿ. ಇದು ನನ್ನ ತಾಯಿಯ ಒಂದು ಆಸೆ ಮತ್ತೆ ಹಠ ಇತ್ತು. ಇಂಥ ತನ್ನ ಸಮದಟ್ಟವಾದ 17 ಎಕರೆ ಭೂಮಿನೆಲ್ಲ ಅವ್ರು ಸಿಕ್ಕಾಪಟ್ಟೆ ಲಾಭ ಮಾಡಿ ಕಾಲಕ್ಕೆ 40-45 ವರ್ಷದ ಹಿಂದೆ ಅವರು 150 ಮೂಟೆ ತಮಿಳ್ನಾಡಿನಲ್ಲಿ ಪೊನ್ನಿ ಬೆಳೆದವ್ರು, ಪೊನ್ನಿ ಭತ್ತ ಬೆಳೆದವ್ರು. ಆ ಕಾಲಕ್ಕೇನೆ 35,000-40,000 ಭತ್ತ ಮಾರೋರು. 150 ಮೂಟೆನೆ 35,000, ಹೆಚ್ಚು ಕಡಿಮೆ 40,000 ಮಾರೋರು ಪೊನ್ನಿ ಭತ್ತ ತಮಿಳ್ನಾಡಿನಲ್ಲಿ ಆಯ್ತಾ. ಆಮೇಲೆ ಅವ್ರಿಗೆ ಎಷ್ಟು 150 ಮೂಟೆನ ಏನ್ ಮಾಡೋರು, ಮಿಲ್ಗೆ ಹಾಕ್ಬಿಡೋರು. ಮಿಲ್ಗೆ ಹಾಕ್ಬಿಟ್ಟು ಅಕ್ಕಿ ಮಾಡ್ಬಿಟ್ಟು ಅದ್ರ ತೌಡು ಒಂದು ರೇಟಿಗೆ ಮಾಡೋ ತೌಡು ಬರ್ತಾ ಇತ್ತಲ್ಲ, ಆ ತೌಡು ಬಂದು ಹಸುಗಳಿಗೆ ತಗೊಳ್ಳೋರು. ಇದು ಅಕ್ಕಿ ಬಂದು ಅಕ್ಕಿ ರೇಟಿಗೆ ಸೇಲ್ ಮಾಡೋರು. ಈ ಮಟ್ಟದ ಅದು. ಆಮೇಲೆ ತೆಂಗಿನಕಾಯಿ ಅದು ಉದುರಿದ್ನೇನ್ ಮಾಡೋರು, ಗಿಡಕ್ನ ಇಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಗಿಡಕ್ ಮಾಡ್ಬಿಟ್ಟು ಕೊಬ್ಬರಿ ಕೊಟ್ಬಿಡ್ತಾರೆ. ನನ್ನ ತಾಯಿಯವರು ತಮಿಳ್ನಾಡಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲಾ ತೆಂಗಿನಕಾಯಿನ ಓಪನ್ ಮಾಡಿ ಬಿಸಿಲಿಗೆ ಒಣಗಾಕ್ಬಿಡೋದು. ಒಣಗಾಕಿದ್ರೆ ಅದು ಒಳಗಡೆ ಇರುವಂತ ಇದೆಯಲ್ಲ ಪಪ್ಪು, ಅದು ಈಚೆ ಬರ್ತದೆ ಒಣಗ್ಬಿಟ್ಟು. ಈಚೆ ಬರುತ್ತೆ. ಅದನ್ನ ಏನ್ ಮಾಡೋದು, ಪೀಸ್ ಮಾಡಿ ಸಣ್ಣ ಪೀಸ್ ಮಾಡ್ಬಿಟ್ಟು ಚೆನ್ನಾಗಿ ಒಂದ್ ಲೆವೆಲ್ ಒಣಗಿಸ್ಬಿಟ್ರೆ ಅದ್ರಲ್ಲಿ ಎಣ್ಣೆ ಗುರ್ತಾಗೋಗುತ್ತೆ. ಆಮೇಲೆ ಅದನ್ನೆಲ್ಲ ಮೂಟೆಗಳೆಲ್ಲ ಹಾಕೊಂಡು ತುಂಬ್ಕೊಂಡು ಹೋಗಿ ಎಣ್ಣೆ ಆಡ್ಬಿಟ್ಟು ಗಾಣದಲ್ಲಿ ಕೊಬ್ಬರಿ ಹಿಂಡಿ ಮಾಡ್ಬಿಟ್ಟು ಕೊಬ್ಬರಿ ಎಣ್ಣೆನ ಮಾರ್ಕೊಬರೋರು ನನ್ನ ತಾಯಿಯವ್ರ ಆ ಕಾಲಕ್ಕೆ. ಅವೆಲ್ಲ ಅವ್ರು ಮಾಡಿದ್ರಿಂದನೇ ನಾವು ಈ ಮಟ್ಟಕ್ಕೆ ನಿಂತಿದ್ದು ಆಯ್ತಾ. ಒಂದ್ರಲ್ಲಿ ಹಾಕಿದಾಗ ಒಂದ್ರಲ್ಲಿ ಬರಲ್ಲ. ಆಮೇಲೆ ಹಳೆ ಕಬ್ಬಣ ಏನ್ ಮಾಡೋರು, ಯಾಕೆ ಜನಕ್ಕೆ ಮುಖ್ಯವಾಗಿ ಹೇಳಕ್ ಇಷ್ಟಪಟ್ಟೆ ಅಂದ್ರೆ, ನಮ್ಮ ಪರಿಸ್ಥಿತಿಗಳು ಹಂಗಿತ್ತು. ಹೊಸ ದುಡ್ಡು ಜಾಸ್ತಿ ಹಾಕ್ಬಿಟ್ಟು ನಾವೇನು ಮಾಡಕ್ ಆಗ್ತಾ ಇರ್ಲಿ. ಮನೆ ಹೊಡಿತಾ ಇದ್ರು, ಒಳ್ಳೆ ಮನೆಗಳನ್ನ, ಕಿಟಕಿ ಬಾಗಿಲುಗಳನ್ನ ಮಾತಾಡಿ ತಗೊಂಡ್ಬಿಡೋರು ನಮ್ಮಮ್ಮ. ಹಳೆ ಮನೆಗಳದು ಚೆನ್ನಾಗಿರೋದು. ಅದ್ರಲ್ಲಿ ಒಂದ್ ಬ್ಯಾಚ್ ಇಟ್ಬಿಟ್ಟು ಒಂದ್ಸರಿ ಮನೆ ಕಟ್ಟೇ ಬಿಟ್ರು ನನ್ನ ತಾಯಿಯವರು. ಯಾಕಾಗಲ್ಲ, ಬರೀ ಕೋಟಿ ಅಸಾಧ್ಯವಾದದ್ದನ್ನ ಸಾಧ್ಯವನ್ನಾಗಿ ಮಾಡೋದು. ಮತ್ತೆ ನೀವು ನೋಡ್ರಿ, ಈಗ ಅದನ್ನೆಲ್ಲ ಒಂದು ಮಾಡ್ಸಕನೆ 20,000, 30,000 ಎಲ್ಲ ಸೇರಿ ಒಂದ್ 40-50 ಸಾವಿರಕ್ಕೆ ತಗೊಂಡ್ಬಿಡ್ತೀರಾ. 4-5 ಲಕ್ಷ 5 ಲಕ್ಷ ರೂಪಾಯಿ ಇದನ್ನ ಒಂದ್ 40-50 ಸಾವಿರಕ್ಕೆ ತಗೊಂಡ್ಬಿಟ್ಟು ಅದನ್ನ ತಿರುಗಿ ಇದೆಲ್ಲ ಮಾಡ್ಬಿಟ್ಟು ರೆಡಿ ಮಾಡಿದ ಪಾಲಿಶ್ ಎಲ್ಲ ಮಾಡಿ ರೆಡಿ ಮಾಡೋದಕ್ಕೆ ಎಷ್ಟಾಗತ್ತೆ ನಿಮ್ಗೆ? ಇನ್ನೊಂದ್ 50,000 ಹಾಕೊಳ್ರಿ, ರೆಡಿಯಾಗಿರತ್ತೆ. ಯಾರಿಗೇನು ಕೆಲಸ ಇರಲ್ಲ. ಫ್ರೀ ಮಾಡ್ಬಿಟ್ಟು ಆಚಾರ್ಯರಿಗೆ ಹೇಳ್ಬಿಟ್ಟು ಸ್ವಲ್ಪ ಫ್ರೀ ಮಾಡ್ಕೊಡಿ, ಕೊಕ್ಕಿಗೆ ಇದೆಲ್ಲ ಕೋರ್ಸ್ ಮಾಡ್ಕೊಡಿ, ಅವ್ರು ಮಾಡ್ಕೊಡ್ತಾರೆ. ಇನ್ನು ಒಳ್ಳೆ ಟೀ ಕುಡ್ಡಿರುವಂತ ಮನೆಗಳನ್ನ ಹೊಡಿಯುವಂತದ್ದು ನೋಡಿ ನಾವು ತಗೋಬೇಕು ಬುದ್ಧಿವಂತಿಗೆ. ಏನು ಈಗ ಮಾಡಕ್ಕೆ ಆಗಲ್ಲ, ಅಷ್ಟು ಕೋಟಿ, ಅದೆಲ್ಲ ಕಾನ್ಸೆಪ್ಟ್ ತೆಗೆದಾಕ್ರಿ. ಹೋಗ್ರಿ ಸಿಟಿ ಮಾರ್ಕೆಟ್ ಗುಜರಿಗೆ ನೋಡ್ರಿ, ಕಬ್ಬಣದ ಎಷ್ಟು ಬಿದ್ದಿರ್ತದೆ, ಶೀಟ್ಗಳು, ಗ್ರಿಲ್ಗಳು ಎಲ್ಲ. ಮೈಂಡ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಐಟಮ್ ಅಲ್ಲಿಂದ ತೆಗೆದಾಕೊಳ್ರಿ. ಏನ್ ಕೆಜಿ 25, 30 ರೂಪಾಯಿ, 40 ರೂಪಾಯಿ ನಿಮ್ ಅಷ್ಟು ಬರಲ್ಲ, 30 ರೂಪಾಯಿ ಒಳಗಡೆನೆ ಬರೋದು. ಇನ್ನು ನೀವು ಚೌಕಾಸಿ ಮಾಡಿ ಮಾತಾಡಿದ್ರೆ ಜಾಸ್ತಿ ತಗೊಂಡು ನೀವು ಕಡಿಮೆ ಮಾಡ್ತೇನೆ. ತಗೊಂಡ್ ಕಬ್ಬಣ ಎಲ್ಲ ಆಯ್ತಾ, ಏನ್ ಮಾಡ್ಬೇಕು, ಕಬ್ಬಣನ ಏನ್ ಮಾಡ್ಬೇಕು, ಕಾಸ್ಟಿಕ್ ಸೋಡಾ ಅಂತ ಬರುತ್ತೆ, ವಾಶ್ ಮಾಡ್ಬೇಕು ಅದರಲ್ಲಿ. ಅರ್ಥ ಆಗ್ತಾ ಇದೆಯಾ? ವಾಶ್ ಮಾಡಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಬೇಡದಿರುವಂತ ಈ ರಸ್ಟ್ ಅಂಶ ಹೊರಟೋಗ್ತಿದೆ. ಒಳ್ಳೆ ಬಂದು ಯೆಲ್ಲೋ ಆಕ್ಸೈಡ್ ನ ಪೇಂಟ್ ಮಾಡ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡ್ಬೇಕು, ಅಥವಾ ರೆಡ್ ಆಕ್ಸೈಡ್ ನ ಪೇಂಟ್ ಮಾಡಿ ಡ್ರೈ ಮಾಡ್ಬೇಕು. ಆಮೇಲೆ ಸ್ಯಾಂಡ್ ಪೇಪರ್ ಎಲ್ಲ ಹೊಡೆದ್ಬಿಟ್ಟು ಅದಕ್ಕೆ ಕ್ಲೀನ್ ಆಗಿ, ಆಮೇಲೆ ಯು ಶುಡ್ ಸ್ಟಾರ್ಟ್ ಪೇಂಟಿಂಗ್ ಇಟ್. ಅದಾಗೋಗುತ್ತೆ, ಗೊತ್ತಾಗೋದಿಲ್ಲ ಅಷ್ಟೇ ಅಲ್ವಾ ಅಪ್ಪಾಜಿ? ಅಪ್ಪಾಜಿ, ಈಗ ನಿಮಗೆ ಗೊತ್ತಿದೆ, ನಾನು ಏನ್ ಕೇಳಕ್ ಹೊಡ್ತೀನಿ ಅಂತಾನೆ ನೀವು ಊಹೆ ಮಾಡಬಲ್ಲರು ನೀವು. ಯಾಕಂದ್ರೆ ನಿಮ್ಮನ್ನ ನಾನು ಇವಾಗ ಫಸ್ಟ್ ಟೈಮ್ ನೋಡ್ತಿಲ್ಲ, ಯಾಕಂದ್ರೆ ನಾನು 2-3 ಸಲ ನೋಡಿರೋದ್ರಿಂದ ನಿಮ್ ಮೇಲೆ ಈಗ ಕೆಲವರು ಏನ್ ಮಾತಾಡ್ತಾರೋ ಅದು ಎಷ್ಟು ಮಟ್ಟಿಗೆ ಸರಿನಾ ನನಗೆ ಗೊತ್ತಾಗುತ್ತೆ. ಬಟ್ ಆದ್ರೆ ನೀವು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರಿ, ಮತ್ತೆ
ಅದಾದ್ಮೇಲೆ ನೀವು ಅಲ್ಲಿಗೆ ಹೋಗಿದ್ದು ಏನೋ ಅವರೇ ಕಳ್ಸಿದ್ದಾರೆ ಅನ್ನೋ ತರ ಏನೋ ಒಂದು ಸಂದೇಶವನ್ನು ಅದು ಯಾವ್ದು ಇಲ್ಲ ಅಂತಾನೆ ನಾನು ಬೆಳಗ್ಗೆ ಅನೌನ್ಸ್ ಮಾಡಿಸ್ಬಿಟ್ಟೆ ನಾನು. ಹೌದು ಯಾವ್ದು ಇಲ್ಲ, ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿ ಮೀಟ್ ಮಾಡಿ ಅಷ್ಟು ಮಾತಾಡಕ್ಕೂ ಸಮಯ ಇರ್ಲಿಲ್ಲ ರೀ. ಹೌದೌದು 5 ಜನ, ಈಗ ಅವ್ರು ಶ್ರೀಮತಿ ಅವರು, ಆಮೇಲೆ ದರ್ಶನ್ ಅವರು ತಮ್ಮ ಅವರು, ದಿನಕರ್ ಅವರು, ಆಮೇಲೆ ಇನ್ನಿಬ್ರು ಅಡ್ವೊಕೇಟ್ ಅವರು, ಅದ್ರ ಜೊತೆ ನಾನಲ್ಲ 5 ಜನ ಆದ್ವಿ. ಅವ್ರದ್ದು ಪಾಪ ಅವ್ರು ಏನೋ ಇರುತ್ತೆ, ಅವ್ರು ಮಾತಾಡ್ಬೇಕು. ಹೌದು, ಅಲ್ಲಿ ಎಲ್ಲರೂ ಎದುರಲ್ಲೇ ಇಟ್ಕೊಂಡೆ ಮಾತಾಡೋ ಪರಿಸ್ಥಿತಿ, ಯಾಕೆ ಮಾತಾಡಕ್ಕಾಗತ್ತ? ಖಂಡಿತ ಸಾಧ್ಯ. ಮತ್ತೆ ಇನ್ನೇನ್ರಿ, ಅಷ್ಟೇ ಅಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲ CCTV ಕ್ಯಾಮ್ರಾ ಇದು ಹಾಕೊಂಡು. ಹೌದು. ಅಯ್ಯೋ, ಆಮೇಲೆ ಅದನ್ನ ಆ ತರ ಮಾತಾಡೋರು ದರ್ಶನ್ ಅಲ್ಲ. ಬರ್ಕೊಡ್ತೀನಿ ನೋಡ್ರಿ, ಅವ್ರು ಎಲ್ಲೋ ಒಂದು ಮಾತಾಡ್ದೆ, ನಾನು ಶಿಕ್ಷೆ ಅನ್ಭವಿಸ್ತೀನಿ ಪರವಾಗಿಲ್ಲಪ್ಪ ಅಂತಂತೇಳಿ ಮಾತಾಡ್ನೇ ಇಲ್ಲಲ್ಲ ರೀ ಮನುಷ್ಯ. ಅದೇ ನನ್ಗೆ ಆಶ್ಚರ್ಯ. ಆಮೇಲೆ ಮಾತಾಡೇ ಇಲ್ಲ ಆತ. ಇಲ್ಲೋ ಕಣ್ಬಿಟ್ಕೊಂಡು ನಾನು ನೋಡ್ತಾ ಇರೋದು ನೋಡಿನೇ ನಮ್ ಹೊಟ್ಟೆ ಹೊಡೆದೈತೆ, ಬೇಜಾರಾಗತ್ರಿ. ಮಾತಾಡ್ಲಿಲ್ಲ ಸರ್. ನಾನು ಏನೋ ಕೋಪ ಪಾಪ ರೀ. ಏನ್ರಿ ಎಲ್ರಿ ನಮ್ಗೆ ಎಷ್ಟು ಬೇಜಾರಾಗಿ ಹೋಗುತ್ತೆ ಅಂದ್ರೆ, ನನಗೆ ಯಾಕೆ ಅಷ್ಟು ನೋವಾಗತ್ತೆ ಅಂದ್ರೆ, ಆ 25 ವರ್ಷಕ್ಕೆ ನಾನು ಎದೆ ತಟ್ಕೊಂಡು ದರ್ಶನ್ ಅವ್ರನ್ನ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತ, ಬಾರಪ್ಪ ಅಂತಂತೇಳಿ ನಾನು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ಸಿದ್. ಯಾರಾದ್ರೂ ಏನಪ್ಪಾಜಿ? ಅದಕ್ಕೆ ಹೇಳಿದ್ದ, ಆಲ್ ಕನ್ನಡಿಗಾಸ್ ಆರ್ ಆಲ್ಸೋ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾಟ್ ಇಂಡಿಯನ್ಸ್. ಕರ್ನಾಟಕದವರು ಅಣ್ಣ ತಮ್ಮಂದಿರೇನೆ. ಹೌದು ಅಪ್ಪಾಜಿ. ಈಗ ನೀವು ಸ್ಟಾರ್ಟಿಂಗು ನೀವು TV ನ್ಯೂಸ್ ನೋಡಿದ್ರಿ, ಈಗ ದರ್ಶನ್ ಅವ್ರ ಅರೆಸ್ಟ್ ಹಾಗೆ ಹೀಗೆ ಅಂತ ಏನೋ ಸುದ್ದಿ ಬಂತು. ಅವಾಗ ನಿಮ್ಗೆ ಸಡನ್ ವಿಷಯ ಗೊತ್ತಿರಲ್ಲ, ಸಡನ್ ಆಗಿ ನಿಮ್ಗೆ ಶಾಕ್. ಹಾಸ್ಪಿಟಲ್ ಅಲ್ಲಿ ಇದ್ನಲ್ಲಪ್ಪ, ಅಲ್ಲಿ ಆಪರೇಷನ್ ಆಗಿತ್ತಲ್ಲಪ್ಪ, 8ನೇ ತಾರೀಕಲ್ಲ ಆಗಿರೋದ ಘಟನೆ. ಅಲ್ಲಿ ಹೋಗಿ ನಿಮ್ಗೆ ಹೆಂಗ್ ಅನಿಸ್ತು ಅವಾಗ ಸಡನ್ ಮಾಡ್ಲಿ, ಈ ಕಡೆ ಇಂಜೆಕ್ಷನ್ ಹಾಕಿ ನನಗೆ ಮತ್ತೆ ಬರೋಂಗ್ ಮಾಡಿದ್ದಾರೆ. ಅದ್ರಲ್ಲೇ ನೋಡ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಗೋಯ್ತು. ಏನ್ ಹಿಂಗಾಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಬಿಂಬಿಸಿದ್ದು ಒಂಥರ ಬೇರೆ ತರನೇ ಇತ್ತು. ಅದೆಲ್ಲೋ ಒಂದ್ ಕಡೆ ನನಗೂ ಒಂದ್ಸಲ ಬೇಜಾರು ಅನಿಸ್ತು. ಯಾಕಂದ್ರೆ ಆ ರೀತಿ ಬಿಂಬಿಸಬಾರ್ದಾಗಿತ್ತೇನೋ ಅಂತ ಅನಿಸ್ತು. ಆ ಟೈಮ್ ಅಲ್ಲಿ ದರ್ಶನ್ ಪರ ಯಾರಾದ್ರೂ ಮಾತಾಡಿದ್ರೆ ಎಲ್ಲಿ ನನ್ನನ್ನ ಏನ್ ಮಾಡ್ಬಿಡ್ತಾರೋ, ಏನೊಂದ್ ಬಿಡ್ತಾರೋ ಅನ್ನೋ ತರ ಇತ್ತು. ಎಲ್ಲಾರ್ಗು ಅದೊಂದು ನೋವಿತ್ತು, ಒಂದು ಶಾಕ್, ಭಯ ಇತ್ತು ಅವ್ರಿಗೆ ಎಲ್ಲಾರ್ಗು ಎಲ್ಲ ಕಲಾವಿದರು. ನನಗೆ ಆರೋಗ್ಯ ಸರಿ ಇರ್ಲಿಲ್ಲ, ಆಸ್ಪತ್ರೆಯಲ್ಲ ಒಂದು 10-12 ದಿವಸ ಇದ್ದೆ ನಾನು. ಯಾಕಂದ್ರೆ ಇಲ್ಲಿ ಬಂದ್ರೆ ಅವ್ರೇನು ಹೊಲಿಗೆ ಹಾಕಿರೋದ ಡ್ರೆಸ್ಸಿಂಗ್ ತೆಗಿಬೇಕಲ್ಲ, ಅದು 6 ಸೆಂಟಿಮೀಟರ್ಸ್ ಡೀಪ್ ಕಟ್ಟದು. ಒಳಪದ್ರ ಓಪನ್ ಆಗಿ ಕರಳಿ ಈಚೆ ಬಂದ್ಬಿಡ್ತದೆ ನನಗೆ. ಓಕೆ. ಏನದು ಸ್ಟೋನ್? ಅಪೆಂಡಿಸೈಟಿಸ್ ಪ್ಲಸ್ ಎರಡೂ ನನಗೆ. ಓಕೆ. ನೀವು ಆ ಫಿಸಿಕಲ್ ನೋವು ಅದ್ರ ಜೊತೆ ಒಂದು ಮೆಂಟಲಿ ನೋವು ಎರಡೂ ಆಗೋಯ್ತು ನನಗೆ. ಹೋಗೋಕ್ಕಾಗ್ಲಿ ನೋಡಕ್ಕಿಲ್ಲ, ಅವಾಗ್ಲೇ ಹೋಗವೆ ನಾನು. ಸ್ವಲ್ಪ ರಿಲೀಫ್ ಆದ್ಮೇಲೆ ಆಮೇಲೆ ಅಲ್ಲಿ ವಾರಕ್ಕೆ 2 ಸರಿ ನೋಡಿ ಪಾಪ ಅವ್ರ ಶ್ರೀಮತಿ ಏನೋ ಪಾಪ ಹೋಗಿ ನೋಡ್ಬೇಕು, ಮಾತಾಡ್ಬೇಕು. ಅವ್ರದೇ 108 ಕಷ್ಟ ಇರುವಾಗ ನಾವ್ ಇಲ್ಲಿ ಹೋಗಿ ಮಧ್ಯದಲ್ಲಿ ಇದ್ ಮಾಡ ಅಂತದ್ದು ಪಾಪ ಅವ್ರನ್ನ ನಮ್ ಸ್ವಂತ ಅಂತ ಹೇಳ್ಬಿಟ್ಟೇನೆ ನನ್ಗೆ ಒಳಗಡೆ ಕರ್ಕೊಂಡು. ನಿಮ್ಮನ್ನ ನೋಡಿದಾಗ ಅವ್ರು ಯಾವ ತರ ರಿಯಾಕ್ಟ್ ಮಾಡಿದ್ರು ಅಂದ್ರೆ? ತುಂಬಾ ನೀರ್ರಿ, ತುಂಬಾ ನೀರು. ಏನು ನನ್ ನೋಡಕ್ ಬಂದಿಲ್ಲಣ್ಣ ನೀನು ಅಂತ ಹೇಳ್ಬಿಟ್ಟು ಅತ್ತೇ ಬಿಟ್ರೆ ಮನುಷ್ಯ ಪಾಪ. ಹತ್ಬಿಟ್ರು ರೀ ಪಾಪ. ನಾನು ಹೇಳ್ತಾ ಇದ್ದೀನಿ, ಕೋಪ ಯಾರಿಗ್ ಬರಲ್ಲ, ಬಂದೇ ಬರುತ್ತೆ, ಆಗೋಗುತ್ತೆ ಪರಿಸ್ಥಿತಿಗಳು. ನೋಡಿ, ಕೆಲವು ಹೇಗೆ ಅದನ್ನ ನೋಡಿ ವಿವರಿಸಕ್ಕೆ ಸಾಧ್ಯ ಇಲ್ದಿರೋ ಪರಿಸ್ಥಿತಿ ರೀ ಅದು. ಇದನ್ನ ದೇವ್ರ ಅರ್ಥ ಮಾಡ್ಕೋಬೇಕು, ಮನುಷ್ಯರು ದೇವ್ರಾಗ್ಬೇಕು ಕೆಲವು ಸಮಯದಲ್ಲಿ. ಹೇಗೆ ಯಾವ ನಿಟ್ಟಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಸರಿ ಮಾಡ್ಬೇಕು ಈ ಪರಿಸ್ಥಿತಿಗಳನ್ನೆಲ್ಲ ಅನ್ನುವಂಥದ್ದು ಬಹುಶಃ ಕಾಲ ಸಮಯನೇ ಇದನ್ನ ನಿರ್ಣಯ ಮಾಡ್ಬೇಕಾಗತ್ತೆ ಅಷ್ಟೇ. ಇಲ್ಲೊಂದ್ ಕಡೆ ನೀವು ರೇಣುಕಾ ಸ್ವಾಮಿ ಕುಟುಂಬದವ್ರು ನೋಡಿದ್ರಿ, ಸೊ ಅವ್ರ ಪರಿಸ್ಥಿತಿ ಅರ್ತ್ಕೊಂಡ್ರಿ. ನಾನು ಪಾಪ ಅಲ್ಲಿನೂ ಒಂದು ತೊಂದರೆ ಆಗಿದೆಯಲ್ಲ, ಸರಿ ನಾವು ಪಾಪ ಹುಟ್ಟೋ ಮಗುಗೆ ಏನಾದ್ರು ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಹೋಗಿ ಅಲ್ಲಿ ಮಾತಾಡ್ಸಿದ್ ಚೆಕ್ ಬರ್ಕೊಟ್ಬಿಟ್ಟು ಬಂದೆ ಅಷ್ಟೇ. ಹೌದು, ಯಾವ್ದು ಅದನ್ನ ಹೋಗಿ ನಾನು ಇಲ್ಲ, ನಿಮ್ ಬಗ್ಗೆ ನಮಗೆ ಗೊತ್ತಿದೆ, ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಹಾಗೆ ದರ್ಶನ ಆತರ ವ್ಯಕ್ತಿ ಅಲ್ಲ. ತಾನು ನಿಂತು ನಾನು ಮೌನವಾಗಿ ಯಾಕಾಗಿದ್ದಾರೆ ಅಂತ ಹೇಳಿದ್ರೆ, ಯಾಕೆ ಹೀಗಾಯ್ತು ಅನ್ನುವಂತ ಯೋಚನೆನಲ್ಲೇ ಕೂತ್ಕೊಂಡ್ಬಿಟ್ಟಿರತ್ತೆ ಅಷ್ಟೇ. ಅದು ಅಪ್ಪಾಜಿ, ಈಗ ನೀವು ಓವರ್ ಆಲ್ ಇದನ್ನೆಲ್ಲ ಇನ್ಸಿಡೆಂಟ್ ಗಮನಿಸಿದಾಗ ನಮ್ಗೆ ಅನ್ಸಿದ್ದು, ಈಗ ಎಷ್ಟೇ ಸ್ನೇಹಿತರು ಇರ್ಲಿ, ಎಷ್ಟೇ ಹೊರಗಿನಲ್ಲಿ ಎಷ್ಟೇ ನನ್ಗೆ ಹೆಸರು ಇರ್ಲಿ, ಕಷ್ಟ ಕಾಲದಲ್ಲಿ ಆಗೋದು ಸಂಬಂಧಗಳು ಅಂತ ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜ, ಸಂಬಂಧನೇ ಕಷ್ಟ ಕಾಲದಲ್ಲಿ ಆಗೋದು. ಅವ್ರ ಶ್ರೀಮತಿಯವ್ರ ಪಾಪ ನೋಡಿ, ಅದು ಎಷ್ಟು ಅರ್ಧಂಗಿ ಅಮ್ಮ ಪಾಪ ಕಷ್ಟಪಟ್ಟು ಹೋಗಿ ನೋಡಿ ಮಾಡಿ ಏನೇ ಆಗ್ಲಿ ಯಜಮಾನ್ರ ಗೌರವನ್ನ ಉಳಿಸ್ಕೋಬೇಕು, ಕಾಪಾಡ್ಬೇಕು ಅನ್ನುವಂತ ಉದ್ದೇಶದಲ್ಲಿ ತುಂಬಾ ಹೋರಾಡ್ತಾ ಇದ್ದಾರೆ ಹೆಣ್ಮಗಳು. ಭಗವಂತ ಅವ್ರ ಹೋರಾಟಕ್ಕೆ
ಜಯನ ಕೊಡ್ಲಿ ಅಂತ ನಾನು ಎರಡು ಕೈ ಮುಗಿದು ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ನಿರ್ಮಾಪಕರಿಗೂ ಅಷ್ಟೇನೆ, ಪಾಪ ಯಾವ ತೊಂದರೆನೂ ಆಗ್ದಿರ ಇರ್ಲಿ. ಅಪ್ಪ ನೋಡಿ, ನಾವು ನೋಡ್ತಾನೆ ಒಂದ್ ಮಾತು ಹೇಳಿ ಇದೆಲ್ಲ ಹೋಗ್ಲಿ 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 ಅಂತ ಹೇಳ್ಬಿಟ್ರೆ ಹೊಟ್ಟೋಗಿದ್ರೆ ಮತ್ತೆ ಆ ದಿನಗಳನ್ನು ಎಷ್ಟೋ ಜನ ಕಳ್ಕೊಂಡಿರೋ ಕಾಸನ್ನು ಯಾವುದನ್ನು ನಾವು ವಾಪಸ್ ಕೊಡಕ್ಕಾಗಲ್ಲ. ಆಗ್ಲೇ ಚಿತ್ರರಂಗ ತುಂಬಾ ಬಡವಾಗಿದೆ. ಹೌದು, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಯಾವತ್ತು ನಾವೆಲ್ಲರೂ ಅಷ್ಟೇ, ನಾ ಎಲ್ಲಾರ್ಗು ಕೈ ಮುಗಿದು ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ, ಆಗ ಹೋಗಿದೆ, ಆಗ್ಬೇಕಾಗಿದ್ದು ನಾವ್ ಏನ್ ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಯೋಚನೆ ಮಾಡ್ರಿ. ಯಾವುದೇ ಒಂದು ಉದ್ವೇಗಕ್ಕೆ ಒಳಗಾಗಿಯೋ ಏನೋ ಒಂದು ಇದಕ್ಕೆ ಒಳಗಾಗಿಯೋ ಪರಿಸ್ಥಿತಿಗಳು ಬಿಗಡಾಯಿಸ್ತದೆ. ಆದರೆ ನಾ ಹೇಳ್ತಾ ಇದ್ದೀನಿ, ಸ್ವಲ್ಪ ನಾವು ತಾಳ್ಮೆಯಿಂದ ಯೋಚನೆ ಮಾಡಿ ಹೀಗಾದ್ರೆ ಸರಿ ಹೋಗ್ಬೋದಾ ಅನ್ನುವಂಥದ್ದನ್ನ ಜೀವನ ಮಾಡ್ಕೊಂಡು ಹೋಗ್ರಿ. ಸರಿ ಹೇಗ್ ಸರಿಪಡಿಸೋದು ಅನ್ನೋದು ನಾವು ನೋಡ್ಬೇಕಾಗತ್ತೆ. ಖಂಡಿತ ಖಂಡಿತ ಖಂಡಿತ. ಅಪ್ಪಾಜಿ, ಈಗ ನೀವು ಈಗ ಒಬ್ಬರೇ ಆಗಿದ್ದೀರಾ ಅಂದ್ರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಅಮ್ಮ ಇದ್ರು, ಮತ್ತೆ ಈಗ ಆಲ್ಮೋಸ್ಟ್ ತುಂಬಾ ದಿನಗಳಾಯ್ತು ಜೀವನ ಮಾಡಿ. ಹೇಗೆ ಅನಿಸ್ತಾ ಇದೆ? ಅಮ್ಮನ ಎಷ್ಟು ಮಿಕ್ಸ್ ಮಾಡ್ಕೋತೀರಾ? ಅಮ್ಮವ್ರನ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅಮ್ಮ ನನ್ನ ಜೊತೆಲಿ, ನನ್ನ ದೇಹದಲ್ಲಿ, ನನ್ನ ನರನಾಡಿಗಳಲ್ಲಿ ನನ್ನ ತಾಯಿಯವರಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೊಂಡಿಲ್ಲ. ಪ್ರಾರಂಭದಲ್ಲಿ ನನಗೆ ಅದು ಗ್ರಹಿಸ್ಕೊಳಕ್ಕೆ, ಜೀರ್ಣಿಸ್ಕೊಳಕ್ಕೆ ತುಂಬಾ ಕಷ್ಟ ಆಯ್ತು. ಈಗ ನಾನೇ ತೃಪ್ತಿ ತಂದ್ಕೊಂತೀನಿ. ಈ ಗಿಡಗಳಲ್ಲಿದ್ದಾರೆ ನಮ್ಮಮ್ಮ, ಈ ಗಾಳಿಲಿದ್ದಾರೆ ಅವರು, ಈ ಮಣ್ಣಿನ ಅವರ ಒಂದೊಂದು ಹೆಜ್ಜೆ, ಈ ಮಣ್ಣಲ್ಲಿ ನಮ್ಮಮ್ಮ ನನ್ನ ಎಲ್ಲಿ ತುಳಿಲಿಲ್ಲ ಅಂತ ಕೇಳುತ್ತೆ. ಅಮ್ಮ, ತಾಯಿ ತುಳಿದಿರ ಜಾಗ ಯಾವ್ದಿದೆ ಅಂತ ಮಣ್ಣು ಕೇಳುತ್ತೆ. ಆ ಸಂಬಂಧ ಅಷ್ಟು ಬಿಡ್ರಿ ಇವ್ರೆ. ಈ ತರ ತೋಟ ಮಾಡ್ರಿ ಅಂತ ನಾನು ರೈತರಿಗೆ ನಾನು ಹೇಳಲ್ಲ. ಯಾಕಂದ್ರೆ ಇದು ಕಷ್ಟ. ಇದು ನಮ್ಮ ತಾಯಿಯವರೊಂದು ಹಠ. ವಿಶ್ವಾಮಿತ್ರ ತ್ರಿಶಂಕು ಸ್ವರ್ಗನ ಸೃಷ್ಟಿ ಮಾಡ್ತಾರೆ. ನೀವು ಬೇವಿನ ಮರ ನೋಡಿದ್ರೆ ಇನ್ನೊಂಥರ ಬೇವಿನ ಮರ ಇರುತ್ತೆ ಈ ಭೂಮಿ ಮೇಲೆ, ಅದು ವಿಶ್ವಾಮಿತ್ರನ ಸೃಷ್ಟಿ. ಅರ್ಥ ಆಗ್ತಾ ಇದ್ರಾ? ಹಾಗೆ ಇದು ಲೀಲಾವತಿ ಅಮ್ಮನವ್ರ ಸೃಷ್ಟಿ. ಅಸಾಧ್ಯವಾದದನ್ನ ಹೌದು ಹೌದು. ಯಾಕಂದ್ರೆ ನೀವ್ ಹೇಳಿದ್ರಿ ರೈತರುಗಳಿಗೆ ಈ ತರ ಚಾಲೆಂಜ್ ತಗೊಳ್ಕೋಬೇಡಿ, ನಾವು ತಗೊಂಡಿದ್ವಿ ಅಂತ ಅಂದ್ರೆ. ಹೌದೌದು, ಇದು ಚಾಲೆಂಜ್ ಅವ್ರಿಗೆ ಬೇಡ, ರೈತರಿಗೆ ಬೇಡ ಬೇಡ. ಯಾಕಂದ್ರೆ ಇದು ನೋಡಿದಾಗ ಅನ್ಸುತ್ತೆ ಒಂಥರ ಆಲ್ಮೋಸ್ಟ್ ಸಮದಟ್ಟವಾದ ಭೂಮಿ ತಗೊಂಡು ಜೀವನ ಮಾಡ್ಲಿ. ಅಷ್ಟು ಜನ ಮನೇಲಿ ಇರ್ತಾರೆ. ಎಲ್ಲಾನು ನಾನು ವ್ಯವಸಾಯ ಮಾಡ್ತೀನಿ ಅಂತ ಹೋದ್ರು ಒಂದ್ 2 ಜನ ಕೆಲ್ಸಕ್ಕೆ ಹೋಗಿ ಆಗೋ ಲಾಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕಾಲದಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಬರೋದು ನಿಮ್ಮ ಪತ್ರಗಳಲ್ಲಿ, ಕಿರೈ ಪತ್ರಗಳಲ್ಲಿ. ಏನ್ ಹೇಳಿ? ಅನ್ಡಿವೈಡೆಡ್ ಫ್ಯಾಮಿಲಿ, ಭಾಗವಾಗದೇ ಇರುವಂತ ಕುಟುಂಬ ಅಂತ. ಹಾಗೆ ಯಾವತ್ತು ನಾವು ಕನ್ನಡ ಕುಟುಂಬಗಳು ಒಂದೇ ಕುಟುಂಬವಾಗಿರ್ಬೇಕು, ಭಾಗ ಆಗ್ಬಾರ್ದು. ಒಗ್ಗಟ್ಟಲ್ಲೇ ಬಲ ಇರೋದು. ನಮ್ಮ ಅಣ್ಣ ಏನ್ ಅಷ್ಟ್ ಮಾಡ್ದ, ನಾನು ಅವನ್ಗಿಂತ ಮಾಡಿಲ್ವಾ, ಅದು ತಮ್ಮನಿಗೂ ಬರಬಾರ್ದು. ಅಣ್ಣನಿಗೆ ಇವನೇನ್ ಎಷ್ಟು ಚಿಕ್ಕ ತಮ್ಮ, ನನಗಿನ್ ಚಿಕ್ಕ ವಯಸ್ಸು, ಇವನ್ ಇಷ್ಟ ಆಡ್ತಾನಲ್ಲ, ಇವನಿಗೆ ಇಷ್ಟಿದೆಯಲ್ಲ, ಅದು ಅಣ್ಣನಿಗೂ ಬರಬಾರ್ದು. ಸಂಸಾರದಲ್ಲಿ ಸೊಸೆಂದ್ರು ಇರ್ತಾರೆ, ಸೊಸೆಂದ್ರು ಅಕ್ಕ ತಂಗಿಂದ್ರ ತರ ಇರ್ಬೇಕು. ಹೌದು ಅಲ್ವಾ? ಹೌದು, ಖಂಡಿತ. ಅಷ್ಟೇ ಜೀವನ. ಬನ್ನಿ, ನೀವು ಸಮಾಜಕ್ಕೆ ಇದ್ರೆ ಇಂಥ ಮಗನೇ ಇರ್ಬೇಕು ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗೋಗಿದೆ. ಈಗ ಒಂದು ಎಕ್ಸಾಂಪಲ್, ಈಗ ಏನಾದ್ರು ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ನನಗೆ ವಿನೋದ್ ರಾಜ್ ಸರ್ ಇದ್ರಲ್ಲ ಆ ತರ ಒಬ್ಬ ಮಗ ಬೇಕು, ತಾಯಿ ಬಯಸೋದು, ಅಥವಾ ಮಕ್ಕಳು ಬಯಸೋದು ನನಗೆ ಲೀಲಮ್ಮನವರ ತರ ಅಮ್ಮ ಇರ್ಬೇಕು, ಆ ತರ ಗುಣಗಳು ಅಮ್ಮ ಇರ್ತಾರೆ. ಅಷ್ಟ್ ಜನ ಮಕ್ಕಳ ಜೊತೆಲೂ ಅಮ್ಮವ್ರ ಒಂದು ನಡತೆ, ಇಡೀ ತಾಯಿಂದ್ರು ಅಮ್ಮವ್ರು ನೋಡಿರ್ತಾರೆ, ಗೊತ್ತಾಗತ್ತೆ. ಅಮ್ಮನ್ ನೋಡಿ ಅವರು ಕಲ್ತಿರ್ತಾರೆ ಖಂಡಿತ. ಅಪ್ಪಾಜಿ, ಈಗ ನಿಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ಗೊತ್ತಿದೆ ಈಗ ಚಿತ್ರಗಳ ಪರಿಸ್ಥಿತಿ, ಹೊಸ ಚಿತ್ರಗಳು ಬರ್ತಾನೆ ಇದೆ. ಆದ್ರೆ ಚಿತ್ರಮಂದಿರಕ್ಕೆ ಜನ ಇಲ್ಲ. ಮುಂಚೆ ಎಲ್ಲ ಇತ್ತು, ನಿಮ್ ಕಾಲದಲ್ಲೆಲ್ಲ 100 days, 150 days, 300 days, ವರ್ಷಗಟ್ಟಲೆ ಇತ್ತು ಅಣ್ಣವ್ರ ಸಿನಿಮಾ, ವಿಷ್ಣುವರ್ಧನ್ ಸರ್ ಸಿನಿಮಾ. ಇತ್ತೀಚಿನ ಮುಂಗಾರು ಮಳೆ ಕೂಡ ನಿಮ್ಗೆ ಅದು ಇದು ಕೊಟ್ಟಿದೆ, ಮಿಲನ ಕೊಟ್ಟಿದೆ. ಸುಮಾರು ಚಿತ್ರ ನಮ್ಮ ದುನಿಯಾ ವಿಜಯ್ ಅವ್ರದ್ದು ದುನಿಯಾ ದುಡ್ಡು ಕೊಟ್ಟಿದೆ. ಪಾಪ ಇವ್ರು ನಮ್ಮ ಇವ್ರದ್ದು ನಮ್ಮ ಇವ್ರದ್ದು ವಿಜಯ್ ರಾಘವೇಂದ್ರ ಅವ್ರದ್ದು ಎಸ್ ನಾರಾಯಣ್ ಅವ್ರು ಡೈರೆಕ್ಟ್ ಮಾಡಿದ್ದು ಚಂದ್ರಚಕೋರಿ. ಚೆನ್ನಾಗ್ ಹೋಗಿದೆಯಲ್ಲ ಅದು. ಆಮೇಲೆ ಇವ್ರು ಗಣೇಶ್ನ ಹಾಕೊಂಡು ಡೈರೆಕ್ಷನ್ ಮಾಡಿದ್ರು ಎಸ್ ನಾರಾಯಣ್ ಅವರು. ಚಿತ್ತಾರ ಏನು ಒಳ್ಳೆ ಪಿಕ್ಚರ್ಗಳು ಅವು ಚೆನ್ನಾಗಿ ಮಾಡಿದ್ವಲ್ಲ. ಈ ತಂತ್ರಜ್ಞಾನ ಇದ್ದಿದ್ದ ಟೈಮಲ್ಲೇನೆ ಅವು ಚೆನ್ನಾಗಿ ಹೋದ್ವು. ಏನಾಗ್ತಾ ಇದೆ ಅವಾಗ ಥಿಯೇಟರ್ಗಳು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಚೆನ್ನಾಗಿದ್ವು. ಆಮೇಲೆ
ರೇಟ್ ಆಫ್ ಅಡ್ಮಿಷನ್ ಅಂತ ಹೇಳ್ತೀವಲ್ಲ, ಈಗ ಏನು ಥಿಯೇಟರ್ ಒಳಗಡೆ ಹೋಗುವಾಗ ಥಿಯೇಟರ್ ಟಿಕೆಟ್ ಚಾರ್ಜ್ ಇದೆಯಲ್ಲ, ಆ ಚಾರ್ಜ್ಗಳು ಕರೆಕ್ಟ್ ಆಗಿದ್ವು ಸ್ವಲ್ಪ ಮಟ್ಟಿಗೆ, ಹೌದು, ಜನಗಳಿಗೆ ಸಹಿಸ್ಕೊಳ್ಳೋ ಮಟ್ಟಿಗಿದ್ವು. ಈಗ ಇದು ಈ ಮಾಲ್ ಕಲ್ಚರ್ ಇವೆಲ್ಲ ಆದಾಗ ಏನಾಗ್ತಾ ಇದೆ, ಟಿಕೆಟ್ ರೇಟ್ ಜಾಸ್ತಿ ಆಗ್ತದೆ, ಜನಕ್ಕೆ ಚಾಯ್ಸ್ ಇದೆ, ಸಿನಿಮಾಗಾದ್ರೂ ಹೋಗ್ಬೋದು, ಏನ್ ತಿನ್ಕೊಂಡು ಹೋಗ್ಬೋದು, ಅಥವಾ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸರಿ, ಶಾಪಿಂಗ್ ಮಾಡೋ ಟೈಮ್ ಇತ್ತು ಅಂದ್ರೆ ಬೇಕಾದ್ರೆ ನಾವು ಸಿನಿಮಾಗೆ ಹೋಗೋಣ ಅಂತ ಚಾಯ್ಸ್ ಬಂದ್ಬಿಡ್ತಿದೆ, ಮೊದಲೇ ಆಯ್ಕೆ ಬಂದ್ಬಿಡ್ತದೆ. ಆಯ್ಕೆ ಬಂದಾಗ ಏನಾಗತ್ತೆ ನಿಮ್ಗೆ, ಅಲ್ಲಿ ನೋಡ್ಲೇಬೇಕು ಅಂತ ಏನು ಇಲ್ವಲ್ಲ ಅನ್ನುವಂಥ ಭಾವನೆ ಬಂದಾಗ ಕುಸಿತ. ಆದ್ರೆ ಥಿಯೇಟರ್ಗಳು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇದ್ದಾಗ ಸಿನಿಮಾ ನೋಡಕ್ಕೆ ಇಲ್ಲಿಗೆ ಬಂದಿದ್ದೀವಿ, ಸಿನಿಮಾ ನೋಡ್ತೀವಿ ಅಂತ. ಆವಾಗ ಏನಾದ್ರು ಇಲ್ಲಿ ಪಾಪ್ಕಾರ್ನ್ ಚೆನ್ನಾಗಿಲ್ಲ ಅದೆಲ್ಲ ಹೇಳಲ್ಲ, ಈಗ ಯಾವ್ದಾದ್ರು ಇಲ್ಲಿ ಒಂದು ತಗೋ ಕೂತ್ಕೋ ಹೋಗಿ ತೋರಿಸ್ತೀವಿ ಸಿನಿಮಾ ನೋಡೋಣ. ಇವಾಗ ಹೆಂಗಿದೆ ಅಂದ್ರೆ ಪಾಪ್ಕಾರ್ನ್ ತಿನ್ನಕ್ಕೋಸ್ಕರ ಸಿನಿಮಾ ಬರ್ತಾರೆ. ಒಂದು ತಿನ್ಕೊಂಡು ಒಂದು ಟೈಮ್ ಪಾಸ್ ಮಾಡೋಣ ಸಿನಿಮಾ, ಆ ಲೆವೆಲ್ಗೆ ಆಗಿದೆ. ಯಾಕಂದ್ರೆ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ಯಾವ್ದೇ ಕಲಾವಿದರಾಗ್ಲಿ, ಯಾವ್ದೇ ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ್ಲಿ, ಇನ್ನು ತಂತ್ರಜ್ಞರಾಗ್ಲಿ ತುಂಬಾ ಕಷ್ಟಪಟ್ಟು ಅದನ್ನ ನಿಮ್ ಕಣ್ಣು ಮುಂದೆ ಕೊಡ್ತಾರೆ. ಎಲ್ಲ ಒಂದ್ ಕಡೆ ಈಗ ಕೆಟ್ಟ ಅಭ್ಯಾಸಕ್ಕೆ ಎಷ್ಟೋ ಖರ್ಚು ಮಾಡ್ತೀವಿ, ಇನ್ನೊಂದಕ್ಕೆ ಎಷ್ಟೋ ಖರ್ಚು ಮಾಡ್ತೀವಿ, ಇನ್ನೊಂದಕ್ಕೆ ಎಷ್ಟೋ ಖರ್ಚು ಮಾಡ್ತೀವಿ. ಮೈಗೆ ಕಾಲೆಲ್ಲ ಮುರ್ಕೋತಾರೆ, ಎಷ್ಟೋ ಜನರು ಪ್ರಾಣ ಹೊರಟೋಗ್ತದೆ. ಪಾಪ ಯಾವ ಸ್ವಾರ್ಥ ಇಲ್ದಿರನು ಒಂದ್ ಒಳ್ಳೆ ಹೆಸರು ಬರ್ಬೇಕು, ಇದರಿಂದ ನಾನು ಜೀವನ ಕಟ್ಕೊಬೇಕು ಅಂತ ಯೋಚನೆ ಮಾಡುವಂತ ಕಲಾವಿದರನ್ನ ನೀವು ಮನಸ್ಸಲ್ಲಿ ದಯವಿಟ್ಟು ಇಟ್ಕೊಂಡು ಸಿನಿಮಾನ ನೋಡ್ರಿ. ನನ್ನ ತಾಯಿಯವರಾಗ್ಲಿ, ಅನೇಕ ಹಿರಿಯ ಕಲಾವಿದರಾಗ್ಲಿ ಎಲ್ಲರೂ ಕಷ್ಟಪಟ್ಟು ಬಂದ್ರೆ. ಆ ಕಾಲದಲ್ಲಿ ಸಿನಿಮಾ ಸ್ಕ್ರೀನಲ್ಲೇ ನೋಡ್ಬೇಕಾಗಿತ್ತು ಅನ್ನುವಂಥ ಪರಿಸ್ಥಿತಿ ಇತ್ತು. ಈಗ ಎಷ್ಟೋ ಚೇಂಜ್ ಆಗಿದೆ. ಆದ್ರೂ ಕೂಡ ಚಿತ್ರರಂಗದವ್ರು ಚೆನ್ನಾಗಿರ್ಲಿ, ಕಲಾವಿದರು ಚೆನ್ನಾಗಿರ್ಲಿ, ಚಿತ್ರೋದ್ಯಮ ಬೆಳಿಲಿ ಅಂತ ಅಭಿಮಾನಿಗಳ ಹತ್ರ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಬಿಟ್ಕೊಡ್ಬೇಡಿ ದಯವಿಟ್ಟು ಕನ್ನಡದವ್ರನ್ನ, ಕನ್ನಡದ ಕಲಾವಿದರನ್ನ ಯಾರೂ ಬಿಟ್ಕೊಡ್ಬೇಡಿ ದಯವಿಟ್ಟು. ಪ್ರೀತಿಯಿಂದ ನೋಡ್ರಿ. ನೀವು ಒಂದ್ಸರಿ ಯಾವ್ದಕ್ಕೋ ಏನಕ್ಕೋ ನೀವು ಖರ್ಚು ಮಾಡೋದನ್ನ ಒಂದ್ಸರಿ ಮಾಡ್ಬಿಟ್ಟು ನೀವು ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಾಗ್ಬೇಕು, ಚೆನ್ನಾಗಾಗ್ಬೇಕು. ಅಥವಾ ನೀವ್ ಹೇಳೋ ಪ್ರಕಾರ ಖಂಡಿತ ನೀವು ಪ್ರೇಕ್ಷಕರಿಗೆ ಕೇಳ್ಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ. ಬಟ್ ಸಿನಿಮಾ ಮಾಡೋದ್ರೆ ಏನಾದ್ರು ಎಡುತ್ತಾ ಇದ್ರ ಜನ, ಅಥವಾ ಜನಕ್ಕೆ ಇಷ್ಟ ಆಗೋ ತರ ಏನಾದ್ರು ಮಾಡ್ತಾ ಇಲ್ವಾ? ಈಗ ಮೊನ್ನೆ ಕಾಟೇರ ನೋಡಿದ್ವಿ, ಅದ್ಭುತ ಪ್ರದರ್ಶನ ಆಯ್ತು. ಬಟ್ ಮಾಡಿದ್ರ ಇಲ್ವಾ? ದೊಡ್ಡ ಸ್ಟಾರ್ ಆಗಲಿ, ದೊಡ್ಡ ಸ್ಟಾರ್ ಕೂಡ ಅಂತ ಒಂದು ಪಾತ್ರನ ಒಪ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಮಾಡುವಂತದ್ದು. ಹಂಗೆ ನಮ್ಮ ತರುಣ್ ಸುಧೀರ್ ಅವ್ರಿಗೆ ಯೋಚನೆ ಬಂದು ಒಂದು ವಿಚಿತ್ರವಾದ ರೀತಿಯಲ್ಲಿ ವಿಭಿನ್ನವಾದ ಪಾತ್ರದಲ್ಲಿ ದರ್ಶನ್ ಅವ್ರನ್ನ ಪರಿಚಯ ಮಾಡ್ತಾರೆ. ನಮ್ಮ ಕುಮಾರ್ ಗೋವಿಂದ್ ಅವರು, ಆಮೇಲೆ ನಮ್ಮ ಬಿರಾದರ್ ಅವರು ಎಲ್ಲ, ಅವರು ಸುತ್ತಿಯಮ್ಮ ಅವರು, ಅವ್ರ ಪಾತ್ರಗಳೆಲ್ಲ ಎಷ್ಟು ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ನಾವು ಸಂತೋಷ ಪಡ್ಬೇಕದು. ಎಲ್ಲ ಅದು 1-2 ಆಗ್ಬಾರ್ದು, ಸುಮಾರು ಚಿತ್ರಗಳು ಒಳ್ಳೆ ಚಿತ್ರಗಳು ಆಗೋ ತರ ಆಗ್ಬೇಕು. ಹೆಸರು ಹೇಳಂಗ ಆಗ್ಬಾರ್ದು, ಹೆಸರುಗಳು ಜಾಸ್ತಿ ಹೇಳೋ ತರ ಇರ್ಬೇಕು. ಏನು ಚಿತ್ರಗಳಲ್ಲಿ ಒಳ್ಳೆ ಮೆಸೇಜ್ ಇಡ್ರಿ, ಒಳ್ಳೆ ಮೆಸೇಜ್ ಇಡ್ರಿ. ನಾವ್ ಹೇಗಿರ್ಬೇಕು, ಹೇಗ್ ಬಾಳ್ಬೇಕು ಅನ್ನುವಂಥದ್ದು. ಹಿಂಗ್ ಮಾಡಿದ್ರೆ ಈ ತರ ಆಗೋಗುತ್ತೆ ಪರಿಸ್ಥಿತಿ, ಇದರ ಅಂತ್ಯ ಹೀಗಿರುತ್ತೆ ಅನ್ನುವಂಥ ಮೆಸೇಜ್ ಇಡ್ರಿ. ಆಮೇಲೆ ತುಂಬಾ ನ್ಯಾಚುರಲ್ ನ್ಯೂಸ್ ಪೇಪರ್ಸ್ ಓದ್ರಿ, ಕ್ರೈಮ್ ನ್ಯೂಸಸ್ ಓದ್ರಿ, ಚೆನ್ನಾಗಿ ಓದ್ರಿ. ನಿಮ್ಗೆ ಏನಾಗತ್ತೆ, ನಾನು ದಯವಿಟ್ಟು ಇದನ್ನ ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೊಂಡ್ಬಿಡ್ರಿ. ನಾನು ಹಲವಾರು ಚೆನ್ನೈನಲ್ಲಿ ನಾವು ಇದ್ದಿದ್ರಿಂದ ಅಲ್ಲಿ ಡೈರೆಕ್ಟರ್ಸ್, ಅಸೋಸಿಯೇಟ್ಸ್ ಏನ್ ಮಾಡೋರು, ನ್ಯೂಸ್ ಪೇಪರ್ ತಂದ್ಬಿಡೋರು. ನೀವು ನೋಡ್ಬೋದು, ಚೆನ್ನೈ ತಮಿಳ್ ಸಿನಿಮಾಸ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ ತಕ್ಷಣ ಒಂದು ಪೆಟ್ಟಿಗೆ ಅಂಗಡಿ ಮುಂದೆ ಇಬ್ರು ನ್ಯೂಸ್ ಪೇಪರ್ ಓದ್ತಾ ಇದ್ರು, ಒಬ್ರು ಟೀ ಕುಡಿತಾ ಇರ್ತಾರೆ. ಆ ನ್ಯೂಸ್ ಪೇಪರ್ ನಿಮ್ಗೆ ಓದ್ತಾ ಏನಾಗತ್ತೆ, ತಲೆಯಲ್ಲಿ ವಿಷಯ ಆಗ್ತದೆ, ವಿಷಯ ಗೊತ್ತಾಗ್ತದೆ. ಏನ್ ಈ ಘಟನೆ, ಆ ಬರಹಗಾರ ಎಷ್ಟು ಕಷ್ಟಪಟ್ಟಿರ್ಬೇಕು ಅದನ್ನ ಬರೆಯಕ್ಕೆ. ಹೌದು, ಟೇಪ್ ರೆಕಾರ್ಡರ್ ಮಾಡ್ಕೊಂಡು ತಾನು ಬರಿಬೇಕಾದ್ರೆ ಎಷ್ಟು ವ್ಯಾಕರಣಬದ್ಧವಾಗಿ ಅದನ್ನ ಬರಿಬೇಕಲ್ವಾ, ಎಷ್ಟು ಕಷ್ಟ ಪಡ್ತಾನೆ ಬರೆಯೋದು. ಅದನ್ನ ನೀವು ಓದಿದಾಗ ಏನಾಗುತ್ತೆ, ನಿಮ್ಗೆ ಜ್ಞಾನೋದಯ ಆಗುತ್ತೆ. ಇದ್ರಲ್ಲಿ ಏನೋ ಒಂದು ಅಂಶ ಇದೆ, ನಾವು ಇದನ್ನ ತಗೊಂಡು ನಾವು ಮಾಡ್ಬೇಕು ಅನ್ನೋ ಬಂದಾಗ ನೀವು ಸಹಜಕ್ಕೆ ಹತ್ರ ಬರ್ತೀರಾ. ಅರ್ಥ ಇಲ್ದಿರ ಖರ್ಚಿ ಆಗೋದಿಲ್ಲ. ನೀವೊಂದು ಒಳ್ಳೆ ನಿಟ್ಟಲ್ಲಿ ನೀವು ಹೋಗ್ತಾ ಇರ್ತೀರ. ಎಷ್ಟು ಸ್ಕ್ರಿಪ್ಟ್ಗಳು ನ್ಯೂಸ್ ಪೇಪರ್ ನಲ್ಲಿ ಬರ್ತಾ ಇರುತ್ತೆ. ನ್ಯೂಸ್ ಪೇಪರ್ ಓದೋದು ಒಳ್ಳೇದು. ಇತ್ತೀಚೆಗೆ ಮೊಬೈಲ್ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ ನ್ಯೂಸ್ ಪೇಪರ್ ಓದ್ಬೇಕು. ಮೊಬೈಲ್ ನೋಡಿ ನಿಮ್ ಇಷ್ಟ, ಅದು ನಾವ್ಯಾರಲ್ಲ. ಅದ್ರಲ್ಲಿ ನಾವು ಚಿತ್ರ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂದಾಗ ನ್ಯೂಸ್ಗಳು ಓದಿ. ಆಮೇಲೆ ಈ ಕಾದಂಬರಿಗಳನ್ನ ಓದೋದು ಒಳ್ಳೇದು. ತರ ನ್ಯೂಸ್ ಪೇಪರ್ಸ್ ಓದ್ರಿ. ಯಾಕೆಂದ್ರೆ ನಿಮ್ಗೆ ಅದರಲ್ಲಿ ಎಲ್ಲಾನು ನಿಮ್ಗೆ ಗೊತ್ತಾಗತ್ ನೋಡ್ರಿ. ಹೌದು, ಹೀಗ್ ಮಾಡಿದಕ್ಕೆ ಹೀಗಾಯ್ತು, ಈ ವ್ಯಕ್ತಿ ಈ ತರ, ಈ ವ್ಯಕ್ತಿ ಈ ತರ, ಅದಕ್ಕೆ ಹೀಗಾಯ್ತು ಅಂತ ಲಾಸ್ಟ್ ಅಲ್ಲಿ ಬರೀತಾರೆ ಅದನ್ನ. ಹೌದು ಅಪ್ಪಾಜಿ, ಈಗ ಈ ಸಿನಿಮಾಗಳಲ್ಲಿ ಹೊಸೊಬ್ರು ಅಂತ ಮತ್ತೆ ಹಳೊಬ್ರು, ಈ ಕೆಲವರು ಹೇಳ್ತಾರೆ, ನಾನು ಈ ನಮ್ಮ ಸ್ಟಾರ್ ಬರೋವರೆಗೂ, ದರ್ಶನ್ ಅವ್ರು ಬರೋವರೆಗೂ ನಾನು ಬೇರೆ ಸಿನಿಮಾಗಳು ನೋಡಲ್ಲ ಅಂತ ಕೆಲವು ಅಭಿಮಾನಿಗಳು ಇದ್ ಮಾಡ್ತಾರೆ. ಸೊ ಅಂತವ್ರಿಗೆ ಏನಾದ್ರು ನೀವು? ಅಭಿಮಾನಿಗಳಿಗೆಲ್ಲ ಬುದ್ಧಿ ಹೇಳುವಷ್ಟು ನಮ್ಗೆ ಅಷ್ಟು ತಿಳುವಳಿಕೆ ಬಂದಿಲ್ಲ.
ಅಭಿಮಾನಿಗಳು ಅದು ಅವರು ಹೇಗೆ ಭಕ್ತಾದಿಗಳ ತರ ಅವರು ದೇವಸ್ಥಾನಕ್ಕೆ ಅಯ್ಯಪ್ಪನಿಗೆ ಹಿರಿಮುಡಿ ಕಟ್ಕೊಂಡು ಹೇಗೆ ಹೋಗ್ತಾರೋ ಆ ತರ ಅವ್ರ ಕಣ್ಣಿಗೆ ಕಲಾವಿದ್ರೆ ಅಯ್ಯಪ್ಪನ ಒಂದು ಸ್ವರೂಪ ಕಂಡು ಬಿಡ್ತಾರೆ. ಅರ್ಥ ಆಯ್ತಲ್ಲ ನಿಮ್ಗೆ? ಅವರಿಗೆ ನೀವು ಬನ್ನಿ ಅಂತ ನಾವ್ ಹೇಳಕ್ಕಾಗಲ್ಲ, ಅವ್ರು ಬರೋ ಹಾಗೆ ನಾವು ನಡ್ಕೊಳ್ಳೋದನ್ನ ನಾವು ನೋಡ್ಬೇಕು. ನಮ್ಮಲ್ಲಿ ಒಗ್ಗಟ್ಟಿರುವಂತದ್ದನ್ನ ನಾವು ತೋರಿಸ್ಲೇಬೇಕು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ. ಹೌದು, ಖಂಡಿತ. ಎರಡು ಕೈಗೆ ಎರಡೇ ಬೆರಳಿದ್ರೆ ಹೇಗಿರತ್ತೆ ನೋಡ್ಕೊಳ್ರಿ. ಇದೆಲ್ಲ ಸೇರಿದಾಗನೇ ಲಕ್ಷಣವಾಗಿರುತ್ತೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಕಲಾವಿದ ಎಲ್ಲರೂ ಒಗ್ಗಟ್ಟಲ್ಲಿರ್ಬೇಕು. ಹೌದು, ಒಗ್ಗಟ್ಟಲ್ಲಿರ್ಬೇಕು. ನನ್ನ ತಾಯಿಯವರು ಎಷ್ಟು ನಿಂದನೆ, ಎಷ್ಟು ನೋವು ಅನುಭವಿಸಿದ್ದಾರೆ. ಯಾವತ್ತು ನಾನು ಕಷ್ಟಪಟ್ಟೆ ಅಂತ ಹೇಳಿದಾರೆ ಹೊರತು ಯಾರು ಕಷ್ಟ ಕೊಟ್ರು ಅಂತ ಯಾವತ್ತೂ ನನ್ನ ತಾಯಿಯವ್ರು ಹೇಳಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಹೇಳ್ತೀನಿ, ನಾನು ಕಷ್ಟಪಟ್ಟೆ ಅಂತ ಹೇಳಿದಾರೆ, ನನಗೆ ಕಷ್ಟ ಕೊಟ್ರು ಎಲ್ಲಾರು ಕೊಟ್ರು ಅಂತ ಹೇಳಿಲ್ಲ. ನಾನು ಕಷ್ಟಪಟ್ಟೆ ಅನುಭವಿಸ್ಬಿಟ್ಟೆ. ಆದ್ರೂ ಪರವಾಗಿಲ್ಲ, ಏನಾದ್ರೂ ಮಾಡಿ ನಾ ಮುಂದೆ ಬರ್ಬೇಕು, ಚೆನ್ನಾಗಾಗ್ಬೇಕು. ಹಾಗೇನೆ ಇರ್ಬೇಕು. ಹಾಗೇನೆ ಪ್ರೀತಿ ವಿಶ್ವಾಸ ಬೆರಳು ಮಾಡಿ ತೋರ್ಸೋದಕ್ಕಿಂತ ಹೆಚ್ಚಾಗಿ ನನಗೆ ಏನಾಯ್ತು, ನಾನೇನ್ ಮಾಡ್ಬೇಕು ಅಷ್ಟೇ, ಮುಗೀತು. ಹಾಗೆ ಇರ್ಬೇಕು, ನಾವು ಒಗ್ಗಟ್ಟಲ್ಲಿ ಇರ್ಬೇಕು. ಆಗ್ಲಿ. ಈಗ ನೀವೇನೋ ಬೇಜಾರಾಯ್ತು, ಯಾವನೇ ವಿನೋದ್ರಾಜು ನಾನೆಲ್ಲ ಮೆರೀದಿಲ್ಲ, ಏನ್ ಮಾತಾಡ್ತೇನೆ ಅಂತ ಹೇಳಿದ್ರೆ ಏನಪ್ಪ ಯಾಕೆ ಹಂಗಂತಿ ಅಂತ ಹೇಳ್ಬಿಟ್ಟು ನಿಮ್ ಜಗಳ ಆಡೋದು ನಾವು ದೊಡ್ಡ ವಿಷಯ ಅಲ್ಲ. ಏನ್ ತಪ್ಪು ಮಾಡ್ಬಿಟ್ಟೆ ನಾನು ತಲೆ ಕೆರ್ಕೊಂಡು ಯೋಚನೆ ಮಾಡ್ಬೇಕು. ಹೋಗಿ ನೀವು ಹೇಳಿದ ತಕ್ಷಣ ಅಲ್ಲಿ ರಿಯಾಕ್ಟ್ ಮಾಡಕ್ಕಾಗಲ್ಲ. ಯಾಕೆ ಹೇಳಿ, ಮಾತಾಡಿರ್ತೀವಿ, ಭಾರಿ ಮೇಧಾವಿ ತರ ಮಾತಾಡಿರ್ತೀವಿ. ಅಲ್ಲಿ ನೋಡಿದ್ರೆ ಏನೂ ಇರೋದಿಲ್ಲ ವಿಷಯ. ಅದನ್ನ ಚೆನ್ನಾಗಿ ಉಗ್ದಿರ್ತೀರ ನೀವು. ಆ ಉಗ್ದಿದ್ದನ್ನ ತಕ್ಷಣ ರಿಯಾಕ್ಟ್ ಮಾಡಕ್ಕಾಗಲ್ಲ. ಕೂತ್ಕೊಂಡು ಯೋಚನೆ ಮಾಡಿ, ಇದಕ್ಕೆ ಅಂದಿರ್ಬೋದಲ್ವಾ ಈ ಮನುಷ್ಯ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಕರ್ಸ್ಬೇಕು. ನಾನು ತಪ್ಪಾಯ್ತು ಕಣಪ್ಪ, ಹೇಗಿದೆ ಅದು, ತಪ್ಪಾಯ್ತು ಕಣಪ್ಪ, ಗೊತ್ತಾಗ್ಲಿಲ್ಲ, ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೊಂಬೇಡ ಕಣಪ್ಪ, ಪಾಪ ಒಂದ್ ಕಾಫಿ ಕುಡಿಯಪ್ಪ, ಗೊತ್ತಾಗಲಿಲ್ಲ, ಹೇಳಪ್ಪ, ಏನಾದ್ರು ಒಳ್ಳೆ ವಿಷಯ ಇದ್ರೆ ಹೇಳಪ್ಪ, ಕೇಳ್ಕೊತೀನಿ. ಏನ್ ಕೆಟ್ಟೋಯ್ತು ಇದ್ರಲ್ಲಿ, ಹಾಳಾಗ್ಬಿಟ್ಟು ಹೇಳಿದ್ರಿಂದ ಹಲ್ಲುದ್ರೋಯ್ತ ನಂದು. ಸಿಂಪಲ್ ಫ್ಯಾಕ್ಟ್ಸ್ ಅಪ್ಪಾಜಿ, ಅಲ್ಲೇ ಸುತ್ತಾ ಇದೆ. ಬಟ್ ನಾವು ಈಗೋನಲ್ಲಿ ಎಲ್ಲಾನು ಕಾಲಲ್ಲಿ ಹಾಕ್ಬಿಟ್ಟು ತೊಳೆದ್ ಬಿಡ್ತೀವಿ. ನಾಲೆಡ್ಜ್ನ ಕಾಲಲ್ಲಿ ಹೊಸ್ಕಾಕ್ಬಿಡ್ತೀವಿ ನಾವು. ವರ್ಸ್ಟ್ ಸೀನ್ ಅದು. ಅದರಿಂದನೇ ಇವತ್ತೆಲ್ಲ ಈ ತೊಂದರೆಗಳಾಗಿದೆ. ಇಷ್ಟೇ ಲಾಸ್ಟ್ ನಾವು ಬಾಳುವಂತ ಒಂದಷ್ಟು ಕಾಲ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಾನು ಅನ್ನುವಂಥದ್ದನ್ನ ತೆಗೆದು ಬಿಸಾಕ್ಬಿಟ್ಟು ನೀವು ನಿಮ್ಮಿಂದ ಏನು ಹೇಳಿ ಕಲೆಕ್ಟಿವ್ ಆಗಿ ಥಾಟ್ಸ್ ಹೇಳಿ ಬುದ್ಧಿವಂತಿಕೆ ಮಾಡ್ಕೊಳ್ರಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಅಷ್ಟೇ ಸರ್. ಕೊನೆಯದಾಗಿ ಈಗಿನ ಜನ್ರೇಷನ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗಿನ ಜನ್ರೇಷನ್ ಅಲ್ಲಿ ಅಥವಾ ತಂದೆ ತಾಯಿನ ದೂರ ಮಾಡೋ ಅಂತ ಮಕ್ಕಳಿಗಾಗ್ಬೋದು ಅಥವಾ ನಾ ಏನ್ ಹೇಳ್ತೀನಿ ನಿಮ್ಗೆ ಎಲ್ಲಾನು ಗೊತ್ತು. ಏನ್ ನಾವ್ ಹೇಳಿ ನೀವು ಕಲ್ತ್ಕೋಬೇಕಾದ್ರೆ ಫಸ್ಟ್ ಕೋಪ ಬಿಡ್ರಿ. ಒಂದು. ಎರಡನೇದು ನಾನು ಅನ್ನುವಂತ ಅಹಂಕಾರ ಅಹಂಭಾವನ ಬಿಡ್ರಿ. 2. ಮೂರನೇದು ಸಾಧ್ಯವಾದಷ್ಟು ಪ್ರೀತಿಯಿಂದ ಎಲ್ಲರ ಹತ್ರ ಮಾತಾಡ್ಸಕ್ ಅಭ್ಯಾಸ ಮಾಡ್ರಿ. ಯಾರಾದ್ರೂ ಮಾತಾಡ್ಲಿ ಅಂದ್ರೆ ಕರೆದು ಏನ್ ಸರ್ ಸಮಾಚಾರ ಅಂತ ಆದ್ರೂ ಮಾತಾಡ್ರಿ. ನೀವು ಬಿಕಮ್ ಜೋವಿಯಲ್ಲು ಮೈಂಡ್ ಸೆಟ್ ಫ್ರೀ ಆಗಿ ಹೋಗುತ್ತೆ ನಿಮ್ಗೆ. ನೀವು ಮಾತಾಡ್ಲೇ ಇಲ್ಲ, ಅವನಿಗೇನ್ ನಾನ್ ಮಾತಾಡೋದು, ಅವನ ಹತ್ರ ನಾನೇನ್ ಕೇಳೋದು ಅಂತ ಹೀಗೆ ಹೋಗ್ಬಿಟ್ರೆ ನಾವು ದೂರ ಆಗಿ ಹೋಗ್ಬಿಡ್ತೀವಿ. ಮಾತಾಡೋ ತಪ್ಪೇನಿದೆ? ಏನ್ ಸರ್, ಏನ್ ನಿಂತಿದ್ದೀರಾ ಸರ್, ಏನ್ ಪ್ರಾಬ್ಲಮ್ ಸರ್ ಅಂತ ಮಾತಾಡ್ಬೇಕು. ನನ್ನ ತಾಯಿಯವರು ಇಂಗ್ಲೀಷು ಬರಲ್ಲ, ಏನೂ ಬರಲ್ಲ. ಹಿಂಗ್ ಯಾಕೋ ಕುಂತ್ಕೊಂತೀಯ, ನೀ ಕಲಾವಿದನೇ ಆಗಲ್ಲ ಕಣ ಬುಡ್ಡಿ ಮಗನಂತ ಬೈಯವರು. ಒಳಗ್ಬೇಕು ಕಣ, ಮಕ ಎತ್ತಿಟ್ಕೊಂಡು ಕೂತ್ಕೊಳ್ಳೋದೆಲ್ಲ ಜೀವನ ಅಂತಂತೇಳಿ. ಎಸ್ಪೆಷಲಿ ಯಾವುದೇ ಒಂದು ವಿಚಾರ ಬಂದಾಗ ರಿಯಾಕ್ಟ್ ಮಾಡಬಾರ್ದು. ಮೊದಲನೇದಾಗಿ ಸ್ವಲ್ಪ ಯೋಚನೆ ಮಾಡಿ, ಬೈಯಲೇ ಬೇಡ್ರಿ. ಸ್ವಲ್ಪ ನಮ್ದೇ ತಪ್ಪಿರುತ್ತೆ ಅಂತ ಯೋಚನೆ ಮಾಡ್ಕೊಂಡ್ಬಿಟ್ರೆ ನಾನು ಹೇಳ್ತಾ ಇದೀನಿ, ಸಕ್ಸಸ್ ಎಲ್ಲಿದೆ ಗೊತ್ತಾ ನಿಮ್ಗೆ? ಸೋಲಲ್ಲೇ ಗೆಲುವಿರೋದು. ಗೆಲುವಲ್ಲಿ ಖಂಡಿತ ಸೋಲಿದೆ. ಈಗ ನೀವು ದರ್ಶನ್ ಅವರು ಹೊರಗಡೆ ಬಂದ್ಮೇಲೆ ನೀವು ಆಗ್ಲೇ ಹೇಳಿದ್ರಿ ಈ ತರ ಇರ್ಬೋದು, ಒಬ್ಬ ಸಂತನಾಗಿ ಹೊರಗಡೆ ಬರ್ತಾರೆ ಅಂತ ಅಂದ್ರೆ. ಸೊ ಯಾಕೆ ನಿಮ್ಗೆ ಆ ರೀತಿನೇ ಅನ್ನಿಸ್ತು? ಅವ್ರು ಯಾಕಂದ್ರೆ ನೀವು ನೋಡಿರೋದ್ರಿಂದ ನೀವು ಆ ರೀತಿ ಹೇಳಿರ್ತೀರಾ. ಇಲ್ಲ, ಇದೊಂದು ಆಘಾತಕಾರಿಯಾದ ವಿಷಯ ಅಲ್ಲೇನ್ರಿ. ನೀವು ಯೋಚನೆ ಮಾಡಿದ್ರಾ? ನ್ಯೂಸ್ ಬಂದ್ಮೇಲೆ ತಾನೇ ನೀವು ಶಾಕ್ ಆಗಿ ನಮಗ್ ನ್ಯೂಸ್ ಕೊಡ್ತೀರಾ? ಅದನ್ನ ಸುಮ್ನೆ ಕೊಟ್ಟಿದ್ದೀರಾ? ನೀವು ಎಷ್ಟು ಶಾಕಿಂಗ್ ಆಗಿ ಕೊಟ್ಟಿದ್ದೀರಾ ಸ್ಕ್ರೀನ್ ಮೇಲೆ? ಶಾಕ್ ಆಗಲ್ವಾ ಯಾರಿಗಾದ್ರು? ಇಷ್ಟ ನಂತರ ಒಂದು ವ್ಯಕ್ತಿ ತಿರುಗಿ ಬರ್ತಾರೆ ಅಂದ್ರೆ ಸಂತನಾಗಿ ಬರ್ಲೇಬೇಕಾಗುತ್ತೆ. ವಾಲ್ಮೀಕಿ ರಾಮಾಯಣ ಬರ್ದಂಗೆ ಅದು. ಬರೀಲಿ, ರಾಮಾಯಣ ಬರೀತಾರೆ ಅಂತ ಬರೀತಾರೆ, ನಡ್ಕೋತಾರೆ ಅಂತ ನಮ್ಗೆ ಅನ್ನಿಸ್ತದೆ. ಯಾಕಂದ್ರೆ ನಡ್ಕೊಳ್ಳೇಬೇಕಾಗತ್ತೆ, ನಡ್ಕೋತಾರೆ ಅವ್ರು. ಆ ಶಕ್ತಿನ ಯಾರು ಕೊಡೋಕ್ಕಾಗಲ್ಲ. ಅವ್ರ ತಾಯಿ ಆಶೀರ್ವಾದ ಇರುತ್ತೆ, ತಂದೆ ಆಶೀರ್ವಾದ ಇರುತ್ತೆ, ಪರಮಾತ್ಮನ ಒಂದು ಅನುಗ್ರಹ
ಯಾವಾಗ್ಲೂ ಇರ್ಬೇಕು ಮನುಷ್ಯನಿಗೆ, ಅದು ಇರತ್ತೆ. ಇದು ಯಾವ್ದು ನಿಮ್ಗೆ ಗೊತ್ತಿಲ್ಲದೆ ಇರೋದು ನಾನೇನೋ ಮಾತಾಡ್ತಾ ಇಲ್ಲ, ಅಲ್ಲಲ್ಲ ನಿಮ್ಮಲ್ಲೇ ಅದು ಇದೆ. ನಾವೇ ಮಾಡ್ಬಿಡ್ತೀವಿ, ಅದನ್ನ ಕವರ್ ಮಾಡ್ಬಿಡ್ತೀವಿ ಜೀವನದಲ್ಲಿ. ಓಪನ್ ಅಪ್ ಆದಾಗ ಚೆನ್ನಾಗಿರುತ್ತೆ, ಓಪನ್ ಅಪ್ ಆದಾಗ ಲೈಟ್ ಆಗ್ತದೆ ಅಷ್ಟೇ. ಓಕೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರೆ, ಯಾಕೆಂದ್ರೆ ಈಗಿನ ಜನರೇಷನ್ಗೆ ಹೇಗಿರ್ಬೇಕು, ಮತ್ತೆ ಸಂಬು ಕುಟುಂಬದಲ್ಲಿ ಹೇಗಿರ್ಬೇಕು, ಅತ್ತೆ ಸೊಸೆ ಆಗ್ಬೋದು, ಅಥವಾ ಗಂಡ ಹೆಂಡತಿ, ಅಥವಾ ಮಗ ಅಮ್ಮ ಅಂತವ್ರಿಗೆ ಒಂದು ಏನ್ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಒಂದ್ ಕಡೆ ಮನೆಯಲ್ಲಿ ತಪ್ಪೆ ಯಾರೇ ಮಾಡಿರ್ಬೋದು, ಅದನ್ನ ಹಿರಿಯರು ಅರ್ಥ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಹಿರಿಯರ ಮುಂದೆ ಹೇಗೆ ನಡ್ಕೋಬೇಕು ಅನ್ನೋದು ದೊಡ್ಡ ದೊಡ್ಡ ಪಾಠ ಅದು. ಸರಿ, ನನ್ನ ತಾಯಿಯವ್ರು ಹೇಳೋರು, ತಂದೆ ಎಲ್ಲೆಲ್ಲೋ ನಿಂತು ಬರ್ತಾ ಇರ್ತೀವಿ, ತಂದೆ ಬರ್ತಾ ಇರ್ತಾರೆ, ಮಗ ಆ ಕಡೆಯಿಂದ ಸಿಗರೇಟ್ ಕುಡ್ಕೊಂಡ್ ಬರ್ತಾ ಇರ್ತಾರೆ, ಮಗ ಜೋರಾಗಿ ಹೊಗೆ ಬಿಟ್ಕೊಂಡು, ತಂದೆ ಹೆಂಗ್ ನೋಡಿದ್ರೆ ಆ ಕಡೆ ಹೋಗ್ಬಿಡ್ಬೇಕು, ನೋಡಿದ್ರೆ ಆ ಕಡೆ ಅದು ಗೊತ್ತಾಗಿ ಅವರೇ ಮಗನೇ ಚೇಂಜ್ ಆಗ್ಬೋದು. ಹೌದು, ಆದ್ರೆ ಎದುರಲ್ಲಿ ಸಿಕ್ಬಿಟ್ಟಾಗ ಏನಾಗೋಗುತ್ತೆ, ಎಲ್ಲ ಯದ್ವತದ್ವಾಗಿ ಹೋಗುತ್ತೆ, ಅದು ಘರ್ಷಣೆನಲ್ಲಿ ಹಾಕಾಗೋಗ್ಬಿಡುತ್ತೆ. ಅದಕ್ಕೆ ನಾವು ನೋಡಿದ್ರೆ ಹೋಗ್ಬಿಡ್ಬೇಕು. ಕೆಲವು ಟೈಮ್ ನಿಧಾನಕ್ಕೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಷ್ಟೆ. ಅಂದ್ರೆ ಮಗನ ನಿಭಾಯಿಸೋದ್ರಲ್ಲಿ ತಂದೆದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಯಾರ್ದು ಇರುತ್ತೆ, ತಂದೆ ತಾಯಿದು ಇರುತ್ತೆ, ಇದ್ದೇ ಇರುತ್ತೆ. ತಾಯಿದು ಮೊದಲನೇ ಗುರು. ಓಕೆ ಅಪ್ಪಾಜಿ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ನೋವಲ್ಲೂ ಮಾತಾಡಿದ್ರೆ ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲಿ. ಮುಂದಿನ ಜನರೇಷನ್, ಮುಂದಿನ ಪೀಳಿಗೆ, ನನ್ನ ಅಂದಾಜಲ್ಲಿ ನಿಜವಾಗ್ಲೂ ಮುಂದಿನ ಪೀಳಿಗೆ ಬಂದು, ನಾನು ಏನ್ ಕೇಳ್ತಾ ಇದ್ದೀನಿ, ಮುಂದಿನ ಪೀಳಿಗೆ ದೇವರುಗಳಾಗ್ರಿ ನೀವು. ನಮ್ಮ ಅಂತಿಮ ಯಾತ್ರೆವರೆಗೂ ನಮ್ಮ ಜೊತೆಲಿ ಇದ್ಕೊಂಡು ನಮ್ಗಳಿಗೆ ಊರ್ಗೊಲಾಗಿದ್ದು, ನಾವು ಕಣ್ಣು ಮುಚ್ಚಿದಾಗ ನಮ್ಮ ನೆಮ್ಮದಿಯಾಗಿ ಮಣ್ಣಲ್ಲಿ ಮಲಗಿಸ್ಬಿಡ್ರಿ ನಮ್ಮನ್ನ, ಅಷ್ಟೇ ಸಾಕಿ. ನೀನು ಬೇಡಪ್ಪದಿ, ಸಾಕಷ್ಟೇ ಪದಿ. ಇದು ನಾಲೆಡ್ಜ್, ಇದು ಸತ್ಯ. ಹೌದು, ಇಟ್ ಇಸ್ ನಾಟ್ ರಿಟನ್ ಎನಿವೇರ್. ಹೌದು, ಯು ಹ್ಯಾವ್ ಟು ಲರ್ನ್ ಇಟ್.